ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನನು. ಸಾಮಾನ್ಯವಾಗಿ ಈ ಗೀತೆ ತಾತ್ಪರ್ಯದಿಂದ ಮನಸ್ಸನ್ನು ಗೆದ್ದು ಅರ್ಥವಾಗಿ ಅದು ಕಾರ್ಯರೂಪಕ್ಕೆ ಬರುವಷ್ಟೊತ್ತಿಗೆ ಮನುಷ್ಯನಿಗೆ ಜ್ಞಾನೋದಯ ಆಗಿದೆ ಅನ್ನೋದನ್ನು ಮನಗಾಣಬಹುದು. ಸಾಮಾನ್ಯವಾಗಿ 16-17 ವರ್ಷದ ಯುವಕರಿಗೆ ಇದು ಅರ್ಥವಾಗುವುದು ಅಷ್ಟು ಸುಲಭದ ಮಾತೇನಲ್ಲ. ಈ ಪ್ರಮುಖ ಹಾಗೂ ನಿರ್ಣಾಯಕ ಅರಿವು ವಿದ್ಯಾರ್ಥಿ ಆಕಾಂಕ್ಷಿಗಳಿಗೆ ಜ್ಞಾನ, ಕೌಶಲ್ಯ ಹಾಗೂ ಶ್ರಮ ಸಂಸ್ಕೃತಿ, ನಾಲೆಜ್, ಸ್ಕಿಲ್ ಆ್ಯಂಡ್ ವರ್ಕ್ ಕಲ್ಚರ್ ಇದನ್ನು ತುಂಬಬೇಕಾದರೆ ಅದರ ತಯಾರಿಗೆ ಸಮರ್ಪಕವಾದ ಸರಿಯಾದ ಸಮಯದಲ್ಲಿ ಮಾಹಿತಿ ಇದ್ದರೆ ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನೇ ಸರಿಯಾಗಿ ಮುನ್ನಡೆಸಿಕೊಳ್ಳಬಲ್ಲ ಎಂಬ ವಿಚಾರಧಾರೆ ನಮ್ಮ ಶೈಕ್ಷಣಿಕ ಅನುಭವದ ಈ ಹೆಚ್ಚು ಕಡಿಮೆ 30 ವರ್ಷಗಳಲ್ಲಿ ನಾವು ಕಂಡುಕೊಂಡಂಥ ಸತ್ಯ. ನಮ್ಮಲ್ಲಿ ಹಲವಾರು ಸಭೆ ಸಮಾರಂಭಗಳು ನಡೀತವೆ, ರಾಜಕೀಯ ಸಮಾರಂಭಗಳು ನಡೀತವೆ, ಧಾರ್ಮಿಕ ಸಮಾರಂಭಗಳು ನಡೀತವೆ, ಹಾಗೆ ಬೇರೆ ಬೇರೆ ಸಮಾರಂಭಗಳು ನಡೀತವೆ. ಆದರೆ ಶೈಕ್ಷಣಿಕವಾಗಿ ಜಾಗೃತಿ ಮೂಡಿಸಲಿಕ್ಕಾಗಿಯೇ ಸಮಾರಂಭಗಳು ನಡೆಯೋದು ಬಹಳ ಅಪರೂಪ. ಅಂಥವನ್ನು ಹುಡುಕಿಕೊಂಡು ನಾವು ಎಲ್ಲೋ ದೂರದ ಚೆನ್ನೈ ಅಥವಾ ಉತ್ತರ ಪ್ರದೇಶ ಅಥವಾ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ಹೋದಾಗ ನಮಗೆ ಅನುಭವಕ್ಕೆ ಬರೋದು ಇದು ಯೂನಿವರ್ಸಿಟಿ ಮಟ್ಟದಲ್ಲಿ ನಡಿಬೇಕಾದ ವಿಚಾರ ಸಂಕಿರಣ ಅಂತೂ ಖಂಡಿತ ಅಲ್ಲ. ಅದು 5 ಅಥವಾ 6ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಇರುವಾಗ ನಡೆಯಬೇಕಾದಂಥ ಒಂದು ವಿಚಾರ ಸಂಕಿರಣ. ಆದರೆ ಯಾವುದೋ ಒಂದು ದೃಷ್ಟಿಯಿಂದ ಅವು ಯಾವುದೋ ಮಜಲುಗಳಲ್ಲಿ, ಯಾವುದೋ ಸಂದರ್ಭಗಳಲ್ಲಿ, ಯಾವುದೋ ಸ್ಟೇಜ್ಗಳಲ್ಲಿ ನಡೆದು ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ವಂಚಿತರಾಗೋದನ್ನು ನೋಡ್ತಾ ಇದ್ದರೆ ಶಿಕ್ಷಣ ಎತ್ತ ಸಾಗುತ್ತಿದೆ ಎಂಬುದನ್ನು ನಾವು ಶಿಕ್ಷಣ ತಜ್ಞರಿಗೆ, ರೂಪಿಸುವವರಿಗೆ, ಸರ್ಕಾರಗಳಿಗೆ ಮನವಿ ಮಾಡಬೇಕಾದಂಥ ಅವಶ್ಯಕತೆ ಬಂದಿದೆ. ಈ ನಿಟ್ಟಿನಲ್ಲಿ ಮಾಹಿತಿ ಸಮಾಲೋಚನೆ, ಇದು ಮಾಹಿತಿ ಯುಗ, ಮಾಹಿತಿ ಸಮಾಲೋಚನೆ ಎಂಬ ವಿಶೇಷ ಕಾನ್ಸೆಪ್ಟನ್ನು ನಾವು ಚಿಂತಿಸಿ ಅದನ್ನು ಉಚಿತವಾಗಿ ಶೈಕ್ಷಣಿಕ ಕ್ರಾಂತಿಗೆ ನಾಂದಿ ಹಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ವಿದ್ವತ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಅದನ್ನು ಪರಿಚಯ ಮಾಡ್ತಾ ಇದ್ದೇವೆ. ಈ ಅರ್ಥಪೂರ್ಣ ಮಾಹಿತಿ ಸಮಾಲೋಚನೆ ಕಾರ್ಯಕ್ರಮದ ಲೋಕಾರ್ಪಣೆ ಇಂದು ಸಮಾಜದ ಗಣ್ಯಮಾನ್ಯರು ಸಾಕ್ಷಿಯಾಗಿದ್ದಾರೆ. ಇವರೆಲ್ಲರನ್ನೂ ಸ್ವಾಗತಿಸಿ ಗೌರವಿಸುವುದು ವಿದ್ವತ್ ಕುಟುಂಬದ ಆದ್ಯ ಕರ್ತವ್ಯ. ಮೊಟ್ಟ ಮೊದಲಿಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಿದ್ವತ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ ಅವರು ವಹಿಸಿದ್ದಾರೆ. ಶ್ರೀಯುತರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ ಬಯಸುತ್ತೇನೆ. ಹಾಗೂ ನಮ್ಮ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಪ್ರತಾಪ್ ದೊಡ್ಡಮನಿಯವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ಈಗ ಖ್ಯಾತ ಪತ್ರಿಕೋದ್ಯಮಿ ಹಾಗೂ ಕುಟುಂಬ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದೆ. ಜೀವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಿತಾ ಕುಮಾರಿ ಅವರು ಶ್ರೀಮತಿ ಭಾರತಿ ಶೆಟ್ಟಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಮತ್ತೊಬ್ಬ ಅತಿಥಿ ಪ್ರಸ್ತುತವಾಗಿ
ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಆಡಳಿತಾಧಿಕಾರಿಯಾಗಿರುವ ಅಶೋಕ್ ಶೆಟ್ಟಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾರೆ. ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ರಸಾಯನಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಬಸವ ಕಿರಣ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇವೆ. ಹಾಗೆ ವಿದ್ವತ್ ಶಿಕ್ಷಣ ಪ್ರತಿಷ್ಠಾನದ ಖಜಾಂಚಿಯವರಾದ ಶ್ರೀ ಕಾಶಿನಾಥ್ ಅವರು ಉಪಸ್ಥಿತರಿದ್ದಾರೆ. ಸುಭಾಷ್ ಚಂದ್ರ ಶೆಟ್ಟಿ ಮೇಡಮ್ ಕೂಡ ವೇದಿಕೆ ಮೇಲೆ. ನಮ್ಮ ಪೋಷಕ ಬಂಧುಗಳು, ಆಹ್ವಾನಿತ ಪೋಷಕರು ಹಾಗೂ ಮಕ್ಕಳು, ನಮ್ಮ ಮಕ್ಕಳು ಎಲ್ಲರನ್ನೂ ಕೂಡ, ಶಿಕ್ಷಣ ಆಸಕ್ತರು ಎಲ್ಲರನ್ನೂ ಕೂಡ ಅತ್ಯಂತ ಆದರದಿಂದ ನಾನು ಗಂಗಾಧರ ಈ ಮಂಡಲದಲ್ಲಿ ಶೈಕ್ಷಣಿಕ ನಿರ್ದೇಶಕರು ಮತ್ತೊಮ್ಮೆ ಸ್ವಾಗತಿಸಿದ್ದೇನೆ. ನಮಸ್ಕಾರ. ವಿವರಿಸುವ ರೀತಿ ಮಾತ್ರ ಹೊಸದು, ಭಾಷೆ ಪ್ರಾಚೀನ, ಕೆಲವು ಶಬ್ದಗಳು ಮಾತ್ರ ನೂತನ, ವಸ್ತು ಒಂದೇ, ವಿವರಣೆ ಮಾತ್ರ ಹಲವು. ಹೌದು, ಹಳೆಯ ಬೀರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯ. ಒಂದು ಜವಾಬ್ದಾರಿಯುತ ಕಾರ್ಯಕ್ರಮ ಚಾಲನೆಗೊಂಡಿದೆ. ಅಧಿಕೃತವಾಗಿ ಇವತ್ತು ಚಾಲನೆಗೊಂಡಿದ್ರು ಕೂಡ ಇಲ್ಲಿ ನೆರೆದಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ನೆಚ್ಚಿನ ಸಹೋದ್ಯೋಗಿಗಳಿಗೂ ಗೊತ್ತಿದೆ, ಇದು ಶುರುವಾಗಿದ್ದು 2024 ಜೂನ್. ಯಾವಾಗ ನಿಮ್ಮ ಪಠ್ಯಕ್ರಮ ಶುರುವಾಯಿತು ಅವತ್ತಿನ ದಿನದಿಂದನೇ ಸೊ ನಿಮ್ಮ ಗುರಿಯ ಕಡೆಗೆ ಪ್ರಯಾಣ ಶುರುವಾಗೋಯ್ತು. ವೇದಿಕೆ ಮೇಲೆ, ವೇದಿಕೆ ಕೆಳಗೆ ಉಪಸ್ಥಿತಿರುವ ಎಲ್ಲಾ ಗಣ್ಯರಿಗೂ ನನ್ನ ಸಾಷ್ಟಾಂಗ ನಮನಗಳು. ವಿದ್ವತ್ PU ಕಾಲೇಜಿಗೆ ಒಂದು ಟ್ಯಾಗ್ಲೈನ್ ಇದೆ, ಶಿಕ್ಷಣ ತಜ್ಞರ ಸಮಾಗಮ. ನಾನು ಪ್ರತಾಪ್ ದೊಡ್ಡಮನೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ. ಬರೀ ಇಲ್ಲಿ ಪ್ರತಿನಿಧಿಯಾಗಿ ತುಂಬಾ ಶಿಕ್ಷಣ ತಜ್ಞರು ಈ ಕಾಲೇಜಿನಲ್ಲಿದ್ದಾರೆ. ಅವರ ಪ್ರತಿನಿಧಿಯಾಗಿ ನಿಮಗೆ ಪ್ರಾಸ್ತಾವಿಕ ನುಡಿಗಳನ್ನ ಮುಂದೆ ಮಂಡಿಸ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಶಿಕ್ಷಣ ತಜ್ಞರ ಸಮಾಗಮ, ಸಾಕಷ್ಟು ಶಿಕ್ಷಣ ತಜ್ಞರಿದ್ದೀವಿ. ಈ ಸಮಾಜದ ಬಹುಮುಖ್ಯವಾದ ತುಲಾಭಾರದಲ್ಲಿ, ಶಿಕ್ಷಣ ಧರ್ಮದ ತುಲಾಭಾರದಲ್ಲಿ ನಾವು ಶಿಕ್ಷಣ ತಜ್ಞರೆಲ್ಲ ಒಂದು ಕಡೆ ಸರಿದೂಗಿಸೋದಕ್ಕೆ ಅಂತ ನಿಂತಿದ್ರೆ ಅದಕ್ಕೆ ಇನ್ನೂ ತುಂಬಾ ಎತ್ತರದ ಮಟ್ಟದ ಗೌರವ ಕೊಡುವಂತ ಶಿಕ್ಷಣ ತಜ್ಞರೆಲ್ಲದಲ್ಲೇ ಇದ್ರು ಶಿಕ್ಷಣ ಯಜ್ಞದಲ್ಲಿ ಭಾರಿ ಕೊಡುಗೆ ನೀಡಿರುವಂತ, ತನ್ನೆಲ್ಲ ಜೀವಮಾನದ ಕೊಡುಗೆಯನ್ನು ಭವಿಷ್ಯದ ರೀತಿಯಲ್ಲಿ ಅರ್ಪಿಸಿರುವಂತ ಹಾಜಬ್ಬ ಅವರು ದಿವ್ಯ ಉಪಸ್ಥಿತಿಯಲ್ಲಿ ನಾವು ಈಗ ಪ್ರಾಸ್ತಾವಿಕ ನುಡಿಗಳನ್ನ ಮಂಡಿಸ್ತೇವೆ. ಇದು ನಮ್ಮ ಬಹಳ ಬಹಳ ಸುಂದರ ಕ್ಷಣಗಳು. ಯಾಕಂದ್ರೆ ನಾವು ಅವರ ಒಡನಾಟ ಇರುತ್ತೋ ಇಲ್ಲೋ ಅಂತಾನೆ ಇಟ್ಕೊಂಡಿದ್ವಿ. ಅವರ ಉಪಸ್ಥಿತಿಗೆ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ನಾನು ಮೂರೇ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಕಾರ್ಯಕ್ರಮ ಅಲ್ಲ, ಇದು ಒಂದು ನಿರ್ಧಾರದ ಕ್ಷಣ, ಒಂದು ದಿಕ್ಕಿನ ಘೋಷಣೆ, ಒಂದು ಭವಿಷ್ಯದ ಆಧಾರ. ಈ ಮೂರು ವಾಕ್ಯಗಳ ಪುಸ್ತಕ ಹೇಳಬೇಕಂದ್ರೆ ಹಾಗೆ ನಮ್ಮ ಅಕಾಡೆಮಿಕ್ ಡೈರೆಕ್ಟರ್ ಗಂಗಾಧರ್ ಸರ್ ಹಾಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿಗಳಲ್ಲಿ ಮಕ್ಕಳಿಗೆ ಅವಕಾಶಗಳ ಕೊರತೆ ಇಲ್ಲ, ಆ ಎಲ್ಲ ಅವಕಾಶಗಳ ಬಗ್ಗೆ ಮಾಹಿತಿಯ ಕೊರತೆಯೂ ಇಲ್ಲ. ಕೊರತೆ ಇರುವುದು ಸರಿಯಾದ ಮಾರ್ಗದರ್ಶನ ವಿಷಯದಲ್ಲಿ ಬಂದ್ರೆ, ಅಥವಾ ಬಹಳ ದೃಢವಾದ ದಿಕ್ಕು ಡೈರೆಕ್ಷನ್ ಏನ್ ತೋರಿಸಬೇಕಾಗಿದೆ ಅದರ ಕೊರತೆ. ವಿದ್ವತ್ ಎಜುಕೇಶನ್ ಫೌಂಡೇಶನ್ ಅಲ್ಲಿ ನಾವು ಪ್ರತಿ ದಿವಸ ಫಾಲೋ ಮಾಡ್ತಿರುವಂತಹ ಅನುಸರಿಸಿರುವಂತಹ ವಿಷಯ ಏನು ಅಂದ್ರೆ, ಪ್ರತಿ ಕ್ಷಣನೂ ಯಾವಾಗಲೂ ಆಗ್ತದೆ. ಶಿಕ್ಷಣ ವಿಷಯಕ್ಕೆ ಬಂದು ನಾವು ಶಿಕ್ಷಣದ ಇತಿಹಾಸದ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅದು ಪೂರ್ತಿ ಅನ್ನಿಸ್ಕೊಳ್ಳೋದು. ಶಿಕ್ಷಣದ ಇತಿಹಾಸ ಅಂತ ಬಂದಾಗ ವಿ ಕ್ಯಾನ್ ಡಿವೈಡ್ ಇಟ್. ನಾವು ಅದನ್ನ 2 ಭಾಗಗಳಾಗಿ ವಿಂಗಡಿಸಬಹುದು. ಕರೋನಾಗಿನ ಮುಂಚೆ, ಮೊನ ಆಗಿದೆ. ನಾವು ಇರದೇ ಇರುವ ಸಮಯದಲ್ಲಿ ಬಹಳಷ್ಟು ಡಿಸಾರ್ಗನೈಸ್ಡ್ ಆಗಿ ಸಾಕಷ್ಟು ಬೆಳವಣಿಗೆಗಳು ನಡೆಯಿತು.
ಕೊನೆಗೂ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಲೇನೆ. ಇಡೀ ಪ್ರಪಂಚ ಆ ಕರೋನಾ ಸಮಯದಲ್ಲಿ ಆಗಿರುವಂತಹ ಅನಾಹುತಗಳಿಂದ ಹೊರಗೆ ಬಂದ್ರಿ, ಎಲ್ಲ ನಾರ್ಮಲ್ ಆಗಬೇಕು, ಎಲ್ಲ ಸಾಮಾನ್ಯವಾಗಬೇಕು. ಬಟ್ ಪ್ರತಿ ದಿನ ಒಬ್ಬ ಶಿಕ್ಷಕನಿಗೆ ಗೊತ್ತಾಗುತ್ತೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ. ಪ್ರತಿ ಕ್ಷಣ ಪೇರೆಂಟ್ಸ್ ಗೊತ್ತಾಗ್ತಿದೆ ಇದು ಇಷ್ಟೊಂದು ಕಷ್ಟ ಇಷ್ಟ ಮಕ್ಕಳನ್ನು ಬೆಳೆಸೋದು. ಈ ಕಾಲಮಾನದಲ್ಲಿ ನೋಡ್ಬೇಕಂದ್ರೆ ಎರಡೇ ದೃಷ್ಟಿಕೋನದಿಂದ ನೋಡೋದಾದ್ರೆ ಬಹಳ ಇಷ್ಟ ಆಗುತ್ತೆ. ತುಂಬಾ ಎಜುಕೇಟೆಡ್ ಪೇರೆಂಟ್ಸ್ ಇದ್ದಾರೆ, ಮಾಹಿತಿ ಕೊರತೆ ಇಲ್ಲ. ಬಟ್ ಪೇರೆಂಟ್ಸ್ಗಳು ಅನ್ಕೊಳ್ಳೋದು ತುಂಬಾ ವೇಗವಾಗಿದೆ ಇವಾಗಿನ ಜನರೇಷನ್, ಜನ್ಸಿ ಜನ್ನಾಲ್ಫಾ ಅಂತ ಏನ್ ಕರಿತೀವಿ, ತುಂಬಾ ವೇಗವಾಗಿ ನಡೀತಿದೆ. ಆ ವೇಗಕ್ಕೆ ನಾನು ಹೊಂದಿಕೊಂಡಿದ್ದೀನೋ ಇಲ್ಲೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಸಲಹೆಗಳನ್ನ ನೋಡೋದಕ್ಕೂ ಕೂಡ ಹೆದರ್ಕೊಂಡು ಕೊಡೋದು. ಒಂದು ಕಡೆ ಪೇರೆಂಟ್ಸ್ ಅಯ್ಯೋ ನಾನು ಏನಾದರೂ ಈ ಸಲಹೆ ಕೊಟ್ಟರೆ ನನ್ನ ಮಗ ಅಥವಾ ಮಗಳು ಕೋಪ ಮಾಡ್ಕೊಂಡ್ಬಿಟ್ರೆ ಅಥವಾ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ಅಥವಾ ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಆತಂಕದಲ್ಲಿ ಸಲಹೆ ಕೊಡೋದ್ರಿಂದ ಹಿಂದುಳಿತಾರೆ. ಇನ್ನೊಂದು ಕಡೆ ಆ ಮಗು ಅತಿಯಾದ ಸ್ವಾತಂತ್ರ್ಯ ಸಿಕ್ಕಿದೆ. ಇರುವಂತಹ ಮೆಜಾರಿಟಿ ಪೇರೆಂಟ್ಸ್ಗಳು ಮಕ್ಕಳನ್ನ ಸ್ನೇಹಿತರನ್ನೇ ನೋಡ್ತಿದ್ದಾರೆ. ನೀವು ಎಷ್ಟೇ ಮಕ್ಕಳುಗಳು ಅಪ್ಪ ಅಮ್ಮ ನಮ್ಮನ್ನ ಸ್ನೇಹಿತರಾಗಿ ನೋಡಬೇಕು ಕರ್ಕೊಂಡು ಕೂಡ ಕೊನೆಗೆ ಅಪ್ಪ ಅಮ್ಮನಲ್ಲಿ ಹುಡುಕುವಂಥದ್ದು ಒಬ್ಬ ಗುರುವನ್ನ, ಮಾರ್ಗದರ್ಶಕರನ್ನ. ಈ ಎರಡೂ ಮಿಸ್ಮ್ಯಾಚ್ ಆಗ್ತದೆ, ಒಂದಕ್ಕೊಂದು ತಾಳೆ ಹೋಗ್ತಿಲ್ಲ. ಅದರಿಂದ ಎಷ್ಟೇ ಅವಕಾಶಗಳಿದ್ರು ಆ ಎಲ್ಲಾ ಅವಕಾಶಗಳ ಬಗ್ಗೆ ಮಾಹಿತಿಗಳಿದ್ರು ಕೂಡ ಮಕ್ಕಳಿಗೆ ಸರಿಯಾದ ದಾರಿನ ಹುಡುಕೊಳ್ಳೋದ್ರಲ್ಲಿ ಯಶಸ್ಸು ಸಿಗ್ತಾರೆ. ಅವರ ಜೀವನದ ಯಶಸ್ಸಿನ ಬಗ್ಗೆ ನಾನು ಮಾತಾಡ್ತಿಲ್ಲ, ಅವರು ದಾರಿಯನ್ನು ಹುಡುಕೊಳ್ಳೋದ್ರಲ್ಲೇ ಯಶಸ್ಸು ಸಿಗ್ತಾರೆ. ಸೊ ನಾವಿಲ್ಲಿ ಸ್ಟಡಿ ಕಲ್ಚರ್, ಆ ಕಲ್ಚರ್ನ ಬದಲೇ ಒಂದು ಸುಂದಿಗಳು ಕಲ್ಚರ್, ಸ್ಟಡಿಗೂ ಕಲ್ಚರ್ ಇದೆ. ತುಂಬಾ ಜನ ಪೇರೆಂಟ್ಸ್ ಬಂದು ಕೇಳಿದ್ರು, ಈಗಾಗಲೇ 2 ವರ್ಷ ನಮ್ಮ ಕಡೆ ತಯಾರಾಗಿರೋ ಮಕ್ಕಳು ಅವ್ರಿಗೆ ಗೊತ್ತಿದೆ ಸ್ಟಡಿ ಕಲ್ಚರ್ ಅಂದ್ರೆ ಏನು ಅಂತ. ಯಾರನ್ನು ಹೇಳಿಸ್ಕೊಳ್ಳೋದೇ ತಮ್ಮ ತಾವಾಗೆ ಹೋಗುವಂಥದ್ದು, ಪ್ಲಸ್ ತಮ್ಮಲ್ಲಿ ನಡೀತಿರುವಂತಹ ಬೆಳವಣಿಗೆನ ರೆಕಗ್ನೈಸ್ ಮಾಡಿಕೊಂಡು ತಮ್ಮನ್ನು ತಾವೇ ಮುಂದಾಳತ್ವ ವಹಿಸಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗೋದನ್ನ ಹಾಗೆ ಲೀಲಾಜಾಲವಾಗಿ ತುಂಬಾ ಜನ ಮಕ್ಕಳು ಕಲಿತಿದ್ದಾರೆ. ಅದ್ರ ಹಿಂದೆ ಇರುವಂತಹ ಪೂರ್ಣ ಶ್ರಮ ವಿದ್ವತ್ ಎಜುಕೇಶನ್ ಫೌಂಡೇಶನ್ ಕೌನ್ಸಿಲಿಂಗ್, ಆ ಕೌನ್ಸಿಲಿಂಗ್ಸ್ಗೆ ಒಂದು ಜೋರಾದ ಕಷ್ಟ. ಈಗ ಇರೋ ಪರಿಸ್ಥಿತಿ ಏನು ಅಂದ್ರೆ, ಐ ಥಿಂಕ್ ನಾವೆಲ್ಲರೂ ಒಂದೇ ಜನರೇಷನ್ ಬಂದವರು, ಮೇ ಬಿ 1 ಅಥವಾ 2 ಜನರೇಷನ್ ಗ್ಯಾಪ್ ಇದ್ರು. ಬಟ್ ನಮಗೆಲ್ಲ ಹೇಳಿದ್ರು ಅವಕಾಶಗಳು ಬಾಗಿಲು ತಟ್ಟದಾಗ ಬಾಗಿಲು ತೆಗೆದು ಅವಕಾಶ ಸ್ವೀಕರಿಸಿ ಅಥವಾ ಬರಮಾಡಿಕೊಳ್ಳಿ. ಈಗಿರುವಂತಹ ಸ್ಪರ್ಧಾತ್ಮಕ ಯುಗದಲ್ಲಿ ಕರೋನಾ ಬಂದಾಗ ಆದಂತಹ ಅನಾಹುತಗಳು, ಸೈಕಲಾಜಿಕಲ್ ಅನಾಹುತಗಳು, ಮಕ್ಕಳಿಗೆ ಫೋಕಸ್ ಮಾಡುವಂತಹ ಟೈಮ್ ಕಮ್ಮಿ ಆಗಬೇಕು, ಡಿಸ್ಟ್ರಾಕ್ಷನ್ಸ್ ಆಗಬೇಕು, ಸಾಕಷ್ಟು ಅನಾಹುತಗಳಿವೆ. ಇದೆಲ್ಲವೂ ಮನಸ್ಸಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈಗಿನ ಕಾಲದಲ್ಲಿ ಒಂದೇ ಒಂದು ಬಾಗಿಲಿಲ್ಲ, ಸಾಕಷ್ಟು ಬಾಗಿಲುಗಳಿದೆ. ಯಾವ ಭಾಗದಲ್ಲೂ ಕೂಡ ಅವಕಾಶಗಳು ಬಂದು ಬಾಗಿಲು ತಟ್ಟೋಲ್ಲ. ವಿದ್ವಾಂಸರು ಕಾಲೇಜಲ್ಲಿ ನಾವು ಮಕ್ಕಳಿಗೆ ಹೇಳಿಕೊಡ್ತಿರುವಂತಹ ವಿಷಯ ಇದನ್ನೇ ಬೇರೆ ಎಲ್ಲಾ ಮಕ್ಕಳಿಗೂ, ಎಲ್ಲಾ ಏಜ್ ಗ್ರೂಪಿನ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು ಅಂತಿರೋದು ಏನು ಅಂದ್ರೆ, ಅವಕಾಶಗಳು ಬಾಗಿಲ ಹತ್ರ ನಿಂತಿದೆ ಅಂತ ಗೊತ್ತಿದ ಮೇಲೆ ನೀನೇ ಬಾಗಿಲು, ನೀನೇ ಅವಕಾಶನ ಕೈಗೆತ್ತಿಕೊಳ್ಳುವುದು. ಇಲ್ಲಿ ನಡೀತಿರುವಂಥದ್ದು ನಾವು ಮಕ್ಕಳಿಗೆ ಫಸ್ಟ್ ನಾವು ಹೇಳ್ಕೊಡುವಂಥದ್ದು ಯಾವುದೇ ಕಾರಣಕ್ಕೂ ಓಕೆ ನಿಮಗೆ ಇಷ್ಟು ಮಾರ್ಕ್ಸ್ ಬರಲೇಬೇಕಾಗಿತ್ತು, ಬಂದಿಲ್ಲ ಅಂತ. ಅವರ ಸ್ಟ್ರೆಂತ್, ಅವರ ವೀಕ್ನೆಸ್, ಅವರಲ್ಲಿ ಏನ್ ಸ್ಟ್ರೆಂತ್ ಇದೆ, ಅವರ ವೀಕ್ನೆಸ್ ಏನಿದೆ ಅನ್ನೋದನ್ನ ಅವರಿಗೆ ಮರುಪರಿಚಯ ಮಾಡ್ಕೊಳ್ಳುವಂತಹ ಒಂದು ಕಷ್ಟಕರವಾದ ಕೆಲಸನ ಪ್ರತಿ ದಿನ ಪ್ರತಿ ಕ್ಷಣ ಒಬ್ಬರಲ್ಲ ಒಬ್ಬರು ಶಿಕ್ಷಕರು ಮಕ್ಕಳಿಗೆ ಮಾಡಿಕೊಡ್ತಾನೆ ಇದ್ದೀವಿ. ಮಾರ್ಮಿಕವಾಗಿ ಹೇಳ್ತಾನೆ ಅಂಡ್ ಇದರಿಂದ ಯಶಸ್ಸು ಸಿಗ್ತದೆ. ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಮಕ್ಕಳಿಗೆ ನಮ್ಮ ಸ್ಟ್ರೆಂತ್ ವೀಕ್ನೆಸ್ ತಿಳ್ಕೊಳ್ಳೋದು. ಪ್ರೊಫೆಸರ್ ವಿಷ್ಣುಕಾಂತ್ ಅಂತ ಮೆಜಾರಿಟಿ ಇಸ್ರೋ ಸೆಕ್ರೆಟರಿಗೆ ಮುಖ್ಯಮಂತ್ರಿ ಬ್ಯಾಟರಿ ಮಾಡೋದು ಅವ್ರು ಹೇಳೋದು, ನಿಮಗೆ ಯಾವತ್ತೂ ಕೂಡ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ನೀವೇ ರೆಕಗ್ನೈಸ್ ಮಾಡ್ಬೋದು. ನಿಮಗೆ ನೀವೇ ರೆಕಗ್ನೈಸ್ ಮಾಡ್ಕೊಂಡ್ರೆ ನಿಮ್ಮ ವೀಕ್ನೆಸ್ ಎಲ್ಲ ಇನ್ನೂ ವೀಕ್ ಮಾಡ್ಬೋದು, ನಿಮ್ಮ ಸ್ಟ್ರೆಂತ್ ಅನ್ನ ಇನ್ನೂ ಜಾಸ್ತಿ ಮಾಡ್ಬೋದು.
ನಮ್ಮ ಸ್ಟ್ರೆಂತ್ ನಾವು ರೆಕಗ್ನೈಸ್ ಮಾಡೋಣ, ನಮ್ಮ ವೀಕ್ನೆಸ್ ರೆಕಗ್ನೈಸ್ ಮಾಡೋಣ ಅಂದ್ರೆ ಬೇರೆ ಇನ್ನೊಬ್ಬರು ನಿಮ್ಮ ವೀಕ್ನೆಸ್ ರೆಕಗ್ನೈಸ್ ಮಾಡಿದ್ರೆ ಅವರು ನಿಮ್ಮ ಎಲ್ಲಾ ಸ್ಟ್ರೆಂತ್ ವೀಕ್ ಮಾಡಬಹುದು, ಎಲ್ಲಾ ವೀಕ್ನೆಸ್ ಸ್ಟ್ರೆಂಥನ್ ಮಾಡಬಹುದು. ಈ ವಿದ್ವತ್ ಫೌಂಡೇಶನ್ ನ ವಾಕಿಂಗ್ ವಿದ್ವತ್ ನ ಮೂಲ ಮಂತ್ರ ಮಕ್ಕಳಿಗೆ ಅವರದೇ ಮರುಪರಿಚಯ, ಕಿರುಪರಿಚಯ, ಮತ್ತೆ ಮತ್ತೆ ಮರುಪರಿಚಯ ಮಾಡಿಕೊಡ್ತಾ ಹೋಗುದು. ಇದೆಲ್ಲಕ್ಕೂ ಬೇಕಾಗಿರೋದು ಒಂದು ದಿಕ್ಸೂಚಿ. ಸೊ ಇದು ಒಂದು ಬರೀ ಕಾರ್ಯಕ್ರಮ ಅಲ್ಲ, ಇದೊಂದು ನಿರ್ಧಾರದ ನಡೆ. ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ಬಿಟ್ಟು ಮುಗಿಸ್ಬೇಕಂದ್ರೆ, ಗುರಿಯ ಗುರುತು ಹಿಡಿಸುವವನೇ ಗುರು, ಆ ಗುರುವೇ ವಿದ್ವತ್ ಆಗಿ ನಿಂತಿದೆ. ಸೊ ಇದೊಂದು ಅಧಿಕೃತ ಚಾಲನೆಗೆ ಸಾಕ್ಷಿಯಾಗಿದೆ ಅನ್ನೋದೇ ನಮ್ಮ ಪುಣ್ಯ. ಈ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ, ಆಡಳಿತ ಮಂಡಳಿಯವರಿಗೂ, ಶೈಕ್ಷಣಿಕ ನಿರ್ದೇಶಕರಿಗೂ, ಪ್ರಾಂಶುಪಾಲರಿಗೂ, ಪ್ರತಿಯೊಬ್ಬರಿಗೂ ನನ್ನ ಸಾಷ್ಟಾಂಗ ನಮನಗಳು. ಥ್ಯಾಂಕ್ ಯು. ದೀಪದಿಂದ ದೀಪವ ಪ್ರೀತಿಯಿಂದ ಪ್ರೀತಿಯ ಸಂಪೂರ್ಣ ಅನ್ನದ ಸುಧಾರಿಕೆಯೊಂದಿಗೆ ನಿಮ್ಮ ಹೆಜ್ಜೆ ಸಾಧನೆಯೊಂದಿಗೆ ಅನ್ನುವ ವಿಶೇಷ ತತ್ವದೊಂದಿಗೆ ಈ ಕಾರ್ಯಕ್ರಮವನ್ನ ಹಿರಿಯ ಪತ್ರಕರ್ತರು ಮತ್ತು ಅಧ್ಯಕ್ಷರು, ಪ್ರೆಸ್ ಮಕ್ಕಳೂರು. ನಮಗೆ ಗೊತ್ತಿದೆ ಪತ್ರಕರ್ತರಿಗೆ ಫೋಟೋ ಚೆನ್ನಾಗಿ ಬರೆದಿದ್ರೆ ಪತ್ರಿಕೆಯಲ್ಲಿ ಹೋದಾಗ ಕೇಳ್ತಾರೆ, ಹೊರಗೆ ಕಷ್ಟ ಆಗ್ತದೆ. ಎಲ್ಲ ಆತ್ಮೀಯರು, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವುದು ಈ ವಿದ್ವತ್ ಎಜುಕೇಶನ್ ಬೋರ್ಡ್ನ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಶೆಟ್ಟಿ ಅವರೇ, ಆದರಣೀಯರು, ಅಕ್ಷರ ಸಮುದಾಯದಲ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಂಡ ಪದ್ಮಶ್ರೀ ಪುರಸ್ಕೃತರಾದ ಹರೇಕಳ ಹಾಜರವರೇ, ಇಲ್ಲಿನ ಪ್ರಥಮ ಪ್ರಜೆ ಭಾರತೀಯ ಶಿಷ್ಯವರೇ, ಇಲ್ಲಿನ ಬೆಳ್ತಂಗಡಿಯ ತಹಶೀಲ್ದಾರ್ ಪ್ರೊಫೆಸರ್ ಪೂಜನೀಯ ಧರ್ಮಗುರುಗಳಾದ ಫಾದರ್ ಜೋಸೆಫ್ ಅವರೇ, ಶಿಕ್ಷಣ ಸಂಸ್ಥೆಗಳ ಟ್ರಸ್ಟಿಗಳೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ದೇವರಿಗೆ ಸಮಾನ. ಜೊತೆಗೆ ನಮಗೆ ವಿದ್ಯೆ ಕೊಟ್ಟ ಗುರುವನ್ನ ದೇವರಾಗಿ ಕಾಣುವಂತಹ ಒಂದು ಬಹಳ ವಿಶಿಷ್ಟವಾದ ಕಲ್ಪನೆ, ಪರಂಪರೆಯಾಗಿ ನಾವೆಲ್ಲ ಬೆಳೆದು. ನನಗೆ ವಿದ್ವತ್ ಕಾಲೇಜಿನ ಈ ಆವರಣಕ್ಕೆ ಬಂದಾಗ ಇಲ್ಲಿನ ಯಾವ ಉದ್ದೇಶದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ನನಗೆ ಆ ಉದ್ದೇಶವನ್ನ ಕಾರ್ಯಕ್ರಮದ ಆರಂಭದಲ್ಲಿ ಬಹಳ ವಿವರವಾಗಿ ತಿಳಿಸಿದ. ನನಗನಿಸ್ತದೆ, ನಿಜವಾಗಿ ಶಿಕ್ಷಕರನ್ನ ಗುರುಗಳ ರೂಪದಲ್ಲಿ ಈ ವಿದ್ವತ್ ಶಿಕ್ಷಣ ಸಂಸ್ಥೆ ಒಳಗಡೆ ನಾನು ಕಂಡೆ. ಅದಕ್ಕೋಸ್ಕರ ನನಗೆ ವಿದ್ವತ್ PU ಕಾಲೇಜು ಕೇವಲ ಒಂದು ಕಾಲೇಜ್ ಕಟ್ಟಡವಾಗಿ ಕಾಣಿದೆ. ನನಗೆ ಇದೊಂದು ನಿಜಾರ್ಥದಲ್ಲಿ ವಿದ್ಯಾಲಯ ಆಗಿ ಕಂಡಿದೆ. ತುಂಬಾ ಗೊಂದಲಗಳಿದೆ ವಿದ್ಯಾರ್ಥಿಗಳಿಗೆ, ಸರ್ ಹೇಳಿದ್ರು ಬಹಳ ಚೆನ್ನಾಗಿ, ಅವಕಾಶಗಳಿದೆ, ಅದರ ಬಗ್ಗೆ ಮಾಹಿತಿಯೂ ಇದೆ, ಆದರೆ ಸರಿಯಾದ ಮಾರ್ಗದರ್ಶನಗಳಿಲ್ಲ. ಒಬ್ಬ ಪತ್ರಕರ್ತನಾಗಿ ನಾನು ಕಳೆದ 30 ವರ್ಷದಿಂದ ಪತ್ರಕರ್ತರಿಗೆ ಕೆಲಸ ಮಾಡ್ತಿದ್ದೇನೆ. ತುಂಬಾ ಶಿಕ್ಷಣ ಸಂಸ್ಥೆಗಳ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಅದರಲ್ಲೂ ನಾನು ಪತ್ರಿಕೆ ವರದಿಗಾರಿಕೆ ಜೊತೆಗೆ ನಮ್ಮ ಸಂಸ್ಥೆ ಜಾಹೀರಾತು ವಿಭಾಗದಲ್ಲಿ ಕೂಡ ಕೆಲಸ ಮಾಡ್ತಿರುವ ಕಾರಣ ಕೇವಲ ಮಂಗಳೂರು ನಗರ ಮಾತ್ರ, ಮಂಗಳೂರು ಹೊರಭಾಗದ ಕಾಲೇಜುಗಳಿಗೆ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂತ ಅವಕಾಶ ನೀಡಿದೆ.
ಅಂದ್ರೆ ಪ್ರಥಮ ಬಾರಿಗೆ ಕೇವಲ ನನ್ನನ್ನು ಕರೆದಿದ್ದಾರೆ ಅಂತ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಮಾತಾಡ್ತಾ ಇದ್ದಾರೆ. ನಾನು ಮೊದಲ ಬಾರಿಗೆ ಒಂದು ಶಿಕ್ಷಣ ಸಂಸ್ಥೆ ಈ ರೀತಿಯ ಪರಿಕಲ್ಪನೆ ಇಟ್ಕೊಂಡು ಕೇವಲ ಅವರ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಅಲ್ಲದೆ ಸುತ್ತಲಿನ SSLC ಮಕ್ಕಳಿರ್ಬೋದು, PUC ಮಕ್ಕಳಿರ್ಬೋದು, ಅವರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಮತ್ತು ಅವರ ಕೊರತೆ ಸಮಾಜದಲ್ಲಿ ಇದೆ ಅನ್ನೋದನ್ನು ಮನಗಂಡು ಒಂದು ಶಿಕ್ಷಣ ಸಂಸ್ಥೆ, ಒಂದು ಎಜುಕೇಶನ್ ಪ್ರೊಸೆಸ್ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ನನಗನ್ಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾನು ಅಂದ್ಕೊಂಡು ನಡೆಸ್ಕೊಟ್ಟು ನಾನು ಇದೀರ ಎಲ್ಲ ಈ ಸಂಬಂಧಪಟ್ಟ ಎಜುಕೇಶನ್ ಟ್ರಸ್ಟಿಗಳಿಗೆ ಮತ್ತು ಅದರ ಅಧ್ಯಕ್ಷರಿಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆ ವ್ಯಕ್ತಪಡಿಸ್ತೇನೆ. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ನಾವು ಶೈಕ್ಷಣಿಕವಾಗಿ ಒಂದು ಇತಿಹಾಸ ಇರುವಂತಹ ಜಿಲ್ಲೆ ಇದು. ಅದು ಮಣಿಪಾಲದಲ್ಲಿ ಪೈಗಳ ಸಾಧಕರಿರ್ಬೋದು, ನನ್ನ ಹುಟ್ಟೂರು ಸುಳ್ಯದಲ್ಲಿ ಕುರಿಜಿ ವೆಂಕಟರಮಣರು ಕಟ್ಟಿದಂತ ಶಿಕ್ಷಣ ಸಂಸ್ಥೆಗಳಿರ್ಬೋದು, ನೀವು ಮಂಗಳೂರಿಗೆ ಬಂದರೆ ಫಾದರ್ ಅಂತ ಹಲವಾರು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಶಿಕ್ಷಣಕ್ಕೆ ಹಾಕಿದ ಬುನಾದಿ. ನಿಟ್ಟೆಯಲ್ಲಿ ವಿನಯ್ ಹೆಗಡೆ ಅವರು ಅವರ ಆರಂಭದ ಕಂಡಿದ್ದು ನಾವೆಲ್ಲ ಯೋಚನೆ ಮಾಡಿದ್ರೆ ಇದು ಆ ರೀತಿಯ ಸಾಧಕರಿಂದ ಮಾತ್ರ ಈ ರೀತಿಯ ಶಿಕ್ಷಣ ಸಂಸ್ಥೆಗಳೆಲ್ಲ ಕಟ್ಟಲಿಕ್ಕೆ ಸಾಧ್ಯ. ಆ ಪರಂಪರೆಯಲ್ಲಿ ಮುಂದುವರಿಸುವುದು ನನಗೆ ಬಹಳ ಖುಷಿಯಲ್ಲಿ ಸಮಾನ ಮನಸ್ಕ ಯುವಕರು ಅವರು ಹೇಳಿದ್ರು, ಒಂದು ತಜ್ಞ ಶಿಕ್ಷಕರ ಸಮಾಗಮ ಈ ವಿದ್ವಾಂಸಗಳು. ಅಂತಹ ಒಂದು ಯುವಕ ಶಿಕ್ಷಕರು ಯೋಚನೆ ಮಾಡಿಕೊಂಡು ಈ ರೀತಿಯ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ ಮತ್ತು ಈ ರೀತಿ ಒಂದು SSLC ವಿದ್ಯಾರ್ಥಿಗಳಿಗೆ ನನಗೆ ಒಬ್ಬ ಪತ್ರಕರ್ತನೇ ಗೊತ್ತಿಲ್ಲ, ನನಗೆ ಸಹ ಬಹಳ ಸೀಮಿತ ಒಂದು ಜ್ಞಾನ ಸರ್. ನೀಟ್ JEE ಅದೆಲ್ಲ ಅದು ಕೂಡ ರಿಸರ್ಚ್ ಮಾಡುವಾಗ ನಮಗೆ ಗೊತ್ತಾಗೋದು ಇಷ್ಟು ರ್ಯಾಂಕ್, ಈ ಕಾಲೇಜ್ ಇಷ್ಟು ರ್ಯಾಂಕ್, ಗವರ್ಮೆಂಟ್ ಇದೆಲ್ಲ ನೀವು ಹೇಳಿದ 150 ಎಂಟ್ರೆನ್ಸ್ ಎಕ್ಸಾಮ್ ನಿಮ್ಮ ಮಾತುಕತೆ ಕೇಳಿಕೊಂಡು ನೋಡಿ. ಒಬ್ಬ ಪತ್ರಕರ್ತನ ಕೆಲಸವನ್ನು ನನ್ನಂತಲೂ ಅಷ್ಟು ರೀತಿಯ ಜ್ಞಾನ ಇಲ್ಲ. ಆದ್ರೆ ಎಷ್ಟೊಂದು ಅವಕಾಶಗಳಿದೆ, ಎಷ್ಟೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಗೆ ನಾವು ತಯಾರು ಮಾಡಬಹುದು ಹೇಳುವಂತಹ ಒಂದು ಮಾರ್ಗದರ್ಶನವನ್ನ ಗುರುವಾಯೂರ ಈ ಮನೆಯಿಂದ ಈ ವಿದ್ವತ್ ಶಿಕ್ಷಣ ಸಂಸ್ಥೆಯಲ್ಲಿ ಮಾರ್ಗದರ್ಶನ ನಿಜಕ್ಕೂ ನಾವೊಂದು ಅಭಿಮಾನ ಪಡೆಯಬೇಕಾದ ವಿಚಾರ ಅಂತ ನಾನು ಅನ್ಕೊಂಡಿದ್ದೇನೆ. ಅದ್ರ ಜೊತೆಗೆ ನನಗೆ ಬಹಳ ಖುಷಿ ಪಟ್ಟ ವಿಷಯ ಕೇವಲ ಇಂಥ ಒಂದು ಕಾರ್ಯಕ್ರಮಗಳನ್ನು ತಾವು ಮಾಡಿದ್ದೀರಿ ಅಂತಲ್ಲ, ಯಾರನ್ನ ಈ ಶಿಕ್ಷಣ ಸಂಸ್ಥೆಗೆ ಕರೆದು ಯಾರಿಂದ ಇದು ಉದ್ಘಾಟನೆ ಆಗಬೇಕಿತ್ತ ಅಂತಹ ಒಬ್ಬ ವ್ಯಕ್ತಿಯನ್ನು ಹರೇಕಳ ಹಾಜರನ್ನ ಇಲ್ಲಿಗೆ ಆಹ್ವಾನಿಸಿ ಅವರ ಮೂಲಕ ಈ ಕಾರ್ಯಕ್ರಮದ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂತದ್ದು ಇದು ಬಹಳ ನಿಜಕ್ಕೂ ಅರ್ಥಪೂರ್ಣ. ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಹರೇಕಳ ಹಾಜರನ್ನ ಹೊರತುಪಡಿಸಿ ಈ ರೀತಿಯ ಒಂದು ವಿಶಿಷ್ಟ ಪರಿಕಲ್ಪನೆ ಕಾರ್ಯಕ್ರಮವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬೇರೆ ವ್ಯಕ್ತಿಗಳು ಯಾರಿಸ್ತಾರೆ. ನಾನು ವಿದ್ಯಾರ್ಥಿಗಳು ಇರುವ ಕಾರಣ 2 ನಿಮಿಷ ಮಾತ್ರ ಹೆಚ್ಚಿಗೆ ಮಾತಾಡ್ತೇನೆ. ನೀವು ಮತ್ತೆ ಹರೇಕಳ ಹಾಜರ ಪರಿಚಯ ಓದ್ಬೋದು. ಅಂದ್ರೆ ನೀವು ಆ ವ್ಯಕ್ತಿಯೆಲ್ಲ ನೋಡ್ತಾ ಇದ್ದೀರಿ. ನನಗೂ ಸುಮಾರು ಒಂದು 3 ದಶಕದ ನಂತರಕ್ಕೆ ಹರೇಕಳ ಹಾಜರ ಒಬ್ಬ ಪತ್ರಕರ್ತ ಹೇಗೆ ಕೆಲಸ ಮಾಡಬೇಕು ಹೇಳೋದಕ್ಕೆ ಕೂಡ ನಾನು ಬಂದಾಗ ಪ್ರಿನ್ಸಿಪಲ್ ಚೇಂಬರ್ ನೆನಪು ಮಾಡಿಕೊಂಡು ಗುರುವಪ್ಪ ಪಾಡಿ ಒಬ್ಬರು ವರದಿಗಾರರು ಕಳೆದ ವರ್ಷ ನಮ್ಮನ್ನ ಅಗಲಿದವರು. ಪತ್ರಕರ್ತರು ಸಮಾಜವನ್ನು ಹೇಗೆ ನೋಡ್ತಿದ್ದು ಹೇಳೋದಕ್ಕೆ ದೊಡ್ಡ ಉದಾಹರಣೆ ಮಾಡಿಕೊಂಡು ಒಬ್ಬ ಸಾಮಾನ್ಯ ಶಿಕ್ಷಣ ಮಾಡುವಂತವರು ಒಬ್ಬರು ವಯೋವೃದ್ಧ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ನಲ್ಲಿ ಕಿತ್ತಳೆ ಹಣ್ಣು ಮಾತ್ರ ಇದ್ದ ಒಬ್ಬ ಹರೇಕಳ ಹಾಜಪ್ಪ ತನ್ನ ಊರಿನಲ್ಲಿ ತನ್ನ ದುಡಿಮೆ ಹಣದಿಂದ ತನ್ನ ಊರಿನ ಮಕ್ಕಳಿಗೆ ಒಂದು ಕನ್ನಡ ಶಾಲೆ ಆಗಬೇಕು, ಒಂದು ಸರ್ಕಾರಿ ಶಾಲೆ ತೆಗಿಬೇಕು, ಅದೊಂದು ಪ್ರೌಢಶಾಲೆ ಆರಂಭ ಆಗಬೇಕು ಅಂತ ಅವರ ದುಡಿಮೆಯ ಹಣವನ್ನು ಅಲ್ಲಿ ಹಾಕಿ ಆ ಊರಿನ ಜನಗಳ ಜೊತೆ ಸೇರಿಸಿಕೊಂಡು ಅಲ್ಲಿ ಶಾಸಕರ ಜೊತೆ ಜನಪ್ರತಿನಿಧಿಗಳು ನಿರಂತರ ಸಂಪರ್ಕ ಇಟ್ಕೊಂಡು ಅವ್ರಿಗೆ ಏನು ಶಿಕ್ಷಣ ಇಲ್ಲ, ಅವರ ಮನೆಯ ಸ್ಥಿತಿ ಇವತ್ತಿಗೂ ಚೆನ್ನಾಗಿಲ್ಲ ನನಗೆ ಗೊತ್ತಿದೆ. ಅಂತಹ ಒಂದು ಧೀರದ ಪ್ರಯತ್ನದಿಂದ ಇವತ್ತು ಹರೇಕಳ ಹಾಜರವರು ಅವರ ಊರಿನಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಕಟ್ಟಿದ ಸಂಸ್ಥೆಯಲ್ಲಿ PUC ಶಿಕ್ಷಣ ಆರಂಭಕ್ಕೆ ಅದರ ಕಟ್ಟಡ ಇಲಾಖೆಯನ್ನು ಕೊಡುಗೆಯಾಗಿಟ್ಟಿದ್ದಾರೆ. ಬೆಳಿಗ್ಗೆ ಅದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಸಾಧನೆ ಮಾಡಿದ್ದಾನೆ, ಅದ್ರ ಜೊತೆಗೆ ಶಿಕ್ಷಣದ ಹಿನ್ನೆಲೆಯಲ್ಲಿ ಕೂಡ ಇವತ್ತು ದೇಶದ ಪ್ರಧಾನಿಯ ಸಮ್ಮುಖದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಹರೇಕಳ ಹಾಜರವರು ಪಡ್ಕೊಳ್ಳುವಂತಹ ಒಂದು ಭಾಗ್ಯ, ಒಂದು ಅವಕಾಶ ಅವರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮತ್ತು ಅವರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗೋದು ನಮ್ಮ ಭಾಗ್ಯ ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೋಸ್ಕರ
ಮತ್ತೊಮ್ಮೆ ತಮ್ಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇನೆ. ವಿದ್ವತ್ PU ಕಾಲೇಜಿನ ಮಕ್ಕಳು, ನಾನು ಸರ್ ಹತ್ರ ಮಾತಾಡ್ತೇನೆ. ಈ ಬಾರಿ PU ವಿದ್ಯಾರ್ಥಿಗಳು ನಿಮಗೆ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳು ಅಲ್ಲ ಸರ್, ಈ ಸಲ ಪಾಸ್ ಆಗಿ ಹೋಗುವವರು ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು. ನನಗೆ ಬಹಳ ಖುಷಿ ಇದೆ. ಯಾಕೆ ಹೇಳಿದ್ರೆ ಇನ್ನೂ ಬರುವ ಮಕ್ಕಳಿಗೆ ಅವಕಾಶ ಇದೆ. ನೀವು ಅತ್ಯಂತ ಭಾಗ್ಯಶಾಲಿಗಳು. ಯಾಕೆ ಹೇಳಿದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆ ಈಗಷ್ಟೇ 2 ವರ್ಷ ಆಗಿದೆ. ಇನ್ನೊಂದು 10 ವರ್ಷ, ಇನ್ನೊಂದು 20 ವರ್ಷ ಕಳೆದಾಗ ನಮ್ಮ ಜಿಲ್ಲೆ ಮಾತ್ರ ನಮ್ಮ ಇಡೀ ರಾಜ್ಯದಲ್ಲಿ ವಿದ್ವತ್ PU ಕಾಲೇಜು ಶಿಕ್ಷಣ ಸಂಸ್ಥೆ ಒಂದು ಗುರುತಿಸಲ್ಪಟ್ಟ ಶ್ರೇಷ್ಠ ಶಿಕ್ಷಣ ಸಂಸ್ಥೆ ಆಗುವಂತ ಎಲ್ಲ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇದೆ. ಅದು ಖಂಡಿತ ಆ ಮಟ್ಟಕ್ಕೆ ಬೆಳೀತದೆ. ಅದಕ್ಕೆ ಏನೋ ಸಂಸ್ಥೆ ಇದೆ. ಯಾಕೆಂದ್ರೆ ಅದರ ಸಲಹೆ, ಅದರ ಆರಂಭದ ಹೆಜ್ಜೆಗಳು ಹಾಗಿದೆ. ಹಾಗೆ ನಿಮಗೆ ಏನು ಹೆಮ್ಮೆ ಅಂತ ಹೇಳಿದ್ರೆ, ನಿಮ್ಮ ಶಿಕ್ಷಣ ಸಂಸ್ಥೆ ಆ ರೀತಿಯ ಸಾಧನೆ ಮಾಡಿದಾಗ ನಿಮಗೆಲ್ಲ ನೆನಪಿಟ್ಟುಕೊಳ್ಳಿಕ್ಕೆ ನಾವು ಅಲ್ಲಿಯ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಬಹಳ ವರ್ಷಗಳ ಕಾಲ ನಿಮಗೆ ಬಹಳ ವಿಶ್ವಾಸದಿಂದ, ಬಹಳ ಪ್ರೀತಿಯಿಂದ ಇಲ್ಲಿನ ನೆನಪುಗಳನ್ನು ಹಂಚಿಕೊಳ್ಳುವಂತ ಒಂದು ಅವಕಾಶ ಅದಕ್ಕೋಸ್ಕರ ನಾನು ಹೇಳಿದ್ರೆ ನೀವು ಬಹಳ ಭಾಗ್ಯಶಾಲಿಗಳು. ಒಳ್ಳೆಯ ಪರಿಸರದಲ್ಲಿ ಈ ಶಿಕ್ಷಣ ಸಂಸ್ಥೆಯಿಂದ ಕೇವಲ ಹಿರಿಯ ಶಿಕ್ಷಣ, ನಾನು ಯಾಕೆ ಇದರಲ್ಲೊಂದು ವಿಶಿಷ್ಟ ಕಾರ್ಯಕ್ರಮ ಹೇಳಿದ್ರೆ, ನಾನು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ಕಾಲೇಜಿನ ಶಿಕ್ಷಣ, ಅವರ ಕಾಲೇಜಿನಲ್ಲಿ ಯಾರು ವಿದ್ಯಾರ್ಥಿಗಳು ಕಲಿತಿದ್ದಾರೆ, ಅವರ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಅವರನ್ನ ಗಮನದಲ್ಲಿರಿಸಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಶಿಕ್ಷಣ ಸಂಸ್ಥೆ. ಆದ್ರೆ ನಾನು ಮೊದಲ ಬಾರಿಗೆ ವಿದ್ವತ್ ಕಾಲೇಜಿನ ಕೇವಲ ನಮ್ಮ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಮಾತ್ರ ಅಲ್ಲ, ಎಲ್ಲ ಮಕ್ಕಳಿಗೆ ಆ ರೀತಿಯ ಒಂದು ಮಾರ್ಗದರ್ಶನ ಆಗಬೇಕು. ಅವರಿಗೆ ಸಮಾಜದಲ್ಲಿ ಅಥವಾ ಅವರ ಶೈಕ್ಷಣಿಕವಾಗಿ ಅವರಿಗೆ ಬೆಳವಣಿಗೆಗೆ ಅದು ಪೂರಕವಾಗುವಂತ ಒಂದು ವರ್ಷ ಪೂರ್ತಿ ಈ ಕಾರ್ಯಕ್ರಮ ನಡೀತದೆ ಅಂತ ನಾನು ತಿಳ್ಕೊಂಡೆ. ಅದಕ್ಕೋಸ್ಕರ ವಿಶೇಷವಾದ ಒಂದು ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು, ವಿದ್ಯಾರ್ಥಿಗಳಲ್ಲಿ ನಾನು ಬಹಳ ಮೇಲೆ ಬಂದ 2 ವಿಚಾರ ಬಂದ್ರೆ ನನ್ನ ಹಳೆಯ ದಿನಗಳು ನೆನೆಸ್ಕೊಂಡು, ನಾನೆಲ್ಲ PUC ಆಗಿ 40-45 ವರ್ಷ ಕಡೆ ಲ್ಯಾಬ್ ಒಳಗೆ ಹೋದರೆ ನೆನಪಾಯಿತು. ನಾನು ವಿಜ್ಞಾನದ ವಿದ್ಯಾರ್ಥಿ, 40 ವರ್ಷ ಆಯಿತು ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್ ಒಳಗೆ ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ನಾನು ನನ್ನ PUC ವಿಜ್ಞಾನ ವಿಭಾಗದಲ್ಲಿ ಮಾಡಿದ್ದು. ಲ್ಯಾಬಿಗೆ ಹೋದ ಹಾಗೆ ನೆನಪಾಯಿತು. ಪ್ರಾರ್ಥನೆಯನ್ನು ಹಾಡಿದ್ದು ನಾನು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ನನ್ನ ಸೈನ್ಸ್ ಹೈಸ್ಕೂಲಿನ ಪ್ರಾರ್ಥನೆ ಆಯಿತು. ಹಾಗಾಗಿ ಲ್ಯಾಬಿನ ಒಳಗೆ ಹೋದಾಗ PUC ದಿನಗಳನ್ನು ಪ್ರಾರ್ಥನೆ ಹಾಡಿದಾಗ ನನ್ನ ಹೈಸ್ಕೂಲ್ನ ದಿನಗಳನ್ನು ಕೂಡ ಇಲ್ಲಿ ನೆನಪಿಸಿಕೊಂಡೆ. ವಿದ್ಯಾರ್ಥಿಗಳಲ್ಲಿ ನಾನು ಇಷ್ಟೇ ನನ್ನ ವಿನಂತಿ ಮತ್ತು ನನ್ನ ಇತರ ಶಿಕ್ಷಕರು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಶಿಕ್ಷಕರು ಯಾರು ಡಾಕ್ಟರ್ ಅಲ್ಲ, ನಿಮ್ಮ ಶಿಕ್ಷಕರು ಯಾರು ಇಂಜಿನಿಯರು ಅಲ್ಲ, ನಿಮ್ಮ ಶಿಕ್ಷಕರು ಯಾರು IAS ಆಫೀಸರ್ ಅಲ್ಲ, ನಿಮ್ಮ ಶಿಕ್ಷಕರು ಯಾರು ತಹಶೀಲ್ದಾರ್ ಅಲ್ಲ, DC ಅಲ್ಲ. ಶಿಕ್ಷಕರಿಗೆ ವಿಶೇಷ ಶಕ್ತಿ ಏನಿದೆ ಹೇಳಿದ್ರೆ, ಅವರು 100 ಡಾಕ್ಟರ್ಗಳನ್ನು ಸೃಷ್ಟಿ ಮಾಡ್ತಾರೆ, ಅವರು 100 ಇಂಜಿನಿಯರ್ಗಳನ್ನು ಸೃಷ್ಟಿ ಮಾಡ್ತಾರೆ, ಅವರು ಭವಿಷ್ಯದ ತಹಶೀಲ್ದಾರ್ಗಳನ್ನ, ಭವಿಷ್ಯದ ಜಿಲ್ಲಾಧಿಕಾರಿಗಳನ್ನ, ಭವಿಷ್ಯದ ದೇಶದ ಸೈನಿಕರನ್ನ, ಭವಿಷ್ಯದ ರಾಜಕಾರಣಿಗಳನ್ನ ಎಲ್ಲ ಸೃಷ್ಟಿ ಮಾಡೋದು ಆ ಶಿಕ್ಷಕರು. ಅದಕ್ಕೋಸ್ಕರ ನೀವು ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಬೇಕಿದ್ರೆ ಗುರುವಿನ ಬಗ್ಗೆ, ಯಾರು ನಮಗೆ ಶಿಕ್ಷಣ ಕೊಟ್ಟಿಲ್ಲ, ಗುರುವಿನ ಬಗ್ಗೆ ಇರುವಂತಹ ಒಂದು ಪ್ರೀತಿ ಮತ್ತು ಭಕ್ತಿ ಮಾತ್ರ ನಮ್ಮನ್ನ ಬದುಕಿನಲ್ಲಿ ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳುವಂತ ಮಾತು ಹೊಸ ನಿಮ್ಮ ಜೊತೆಗೆ. ಯಾಕೆ ಹೇಳಿದ್ರೆ ಅದು ನಿಮಗೊಂದು ಶಕ್ತಿಯಾಗಿರ್ತದೆ. ನಾಳೆ ನೀವು PUC ಶಿಕ್ಷಣವನ್ನು ಇಲ್ಲಿಂದ ಪೂರೈಸಿ ಹೊರಗಡೆ ಹೋಗಿ ನೀವು ಏನೇ ಸಾಧನೆ ಮಾಡಿ, ನಿಮ್ಮ ತಂದೆ ತಾಯಿಯ ಅಥವಾ ನಿಮ್ಮ ಕುಟುಂಬದವರು ಎಷ್ಟು ಸಂತೋಷ ಪಡ್ತಾರೆ, ಅದಕ್ಕೆ 10 ಪಟ್ಟು ಹೆಚ್ಚು ಖುಷಿಯನ್ನು ಅನುಭವಿಸೋದು ಯಾರು ಅಂತ ಹೇಳಿದ್ರೆ, ನಿಮಗೆ ಯಾರು ಶಿಕ್ಷಣ ಕೊಟ್ಟರೆ ಆ ಗುರುಗಳು ಬಹಳ ಸಂತೋಷ ಪಡ್ತಾರೆ. ನಾವು ನೋಡ್ತೇವೆ, ನೀವು ಎಲ್ಲ ಕಾಲೇಜಿನ ಹೊರಗಡೆ ಹೋದ್ರೆ ಕೇರಳ ಫೋಟೋ ಹಾಕ್ತಾರೆ. ಯಾಕೆ ಹೇಳಿದ್ರೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಇರುವಂಥವು ಅಭಿಮಾನ ಅವರಿಗೆ. ನೀವು ಕೇರಳ ಕಾಲೇಜಿನ ಹೊರಗೆ ಹೋದ್ರೆ MR ಫೋಟೋ ಹಾಕ್ತಾರೆ ಅವರು, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಹುಡುಗಿ. ಹಾಗಾಗಿ ನೀವು ಕಲಿತ ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದು ನಿಕಟವಾದ ಸಂಪರ್ಕವನ್ನ ಇಲ್ಲಿ ಹೊರಗೆ ಇಟ್ಕೊಳ್ಳಿ. ಇನ್ನೊಂದು ಬದ್ಧತೆ ಮತ್ತು ಬದುಕಿನಲ್ಲಿ ಸಣ್ಣ ಉದಾಹರಣೆ ಹೇಳಿ ನಿಮ್ಮ ಮಾತುಗಳನ್ನು ಮುಗಿಸ್ತೇನೆ. ವಿರಾಟ್ ಕೊಹ್ಲಿ ಗೊತ್ತಿದೆ ನಿಮಗೆಲ್ಲ, ಗೊತ್ತಿದೆ ವಿರಾಟ್ ಕೊಹ್ಲಿ. ಭಾರತ ಕ್ರಿಕೆಟ್ ಮಾತ್ರ ಅಲ್ಲ, ವಿಶ್ವ ಕ್ರಿಕೆಟ್ ಕಂಡ ಒಬ್ಬ ಸರ್ವಶ್ರೇಷ್ಠ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಯ ಒಂದು ದಿವಸದ ಇನ್ಕಮ್ ಯಾರಿಗಾದ ಗೊತ್ತಿದೆಯಾ? ಪರ್ ಡೇ ನಿಮ್ಮ ಗುರುವಿನ ಅವರ ಕೊಟ್ಟಿದ್ದ ಒಂದು ಇನ್ಕಮ್ ಹೇಳಿದ್ರೆ ಒಂದು 5,000 ಲಾಭ ಇರ್ಬೋದು.
ಪರ್ ಡೇ ಒಂದು ವಿರಾಟ್ ಕೊಹ್ಲಿ ಆದಾಯ ಎಷ್ಟು ಹೇಳಿದ್ರೆ 100 ಕೋಟಿ ರೂಪಾಯಿ. ಎವ್ರಿ ಡೇ ಅವನ ಆದಾಯ 3 ಕೋಟಿ. PV ಸಿಂಧು ಕ್ರೀಡಾಪಟು ಬಗ್ಗೆ ನಮ್ಮ ದೇಶ ಬಹಳ ಹೆಮ್ಮೆಯ ಬ್ಯಾಡ್ಮಿಂಟನ್ ಕ್ರೀಡಾಪಟು PV ಸಿಂಧು ಪರ್ ಡೇ ಸುಮಾರು 1 ಕೋಟಿ ಅವಳ ಆದಾಯ. ನಾನು ಯಾಕೆ ಉದಾಹರಣೆ ಹೇಳಿದೆ ಅಂತಂದ್ರೆ, ಅವರು ಯಾರು ಅಂಬಾನಿ ಅದಾನಿ ಆಗಿ ವ್ಯವಹಾರ ಅಥವಾ ಇಂಡಸ್ಟ್ರೀಸ್ ಆಗಿ ಬಿಸ್ನೆಸ್ ಮಾಡಿ ಆ ರೀತಿ ಆದಾಯವನ್ನು ಗಳಿಸಬಹುದು. ಕ್ರಿಕೆಟ್ ಆಟದ ಮೇಲಿರುವ ಅವನ ಬದ್ಧತೆ ಕಳೆದ 30 ವರ್ಷದಿಂದ ಕ್ರಿಕೆಟ್ ಆಟದ ಬಗ್ಗೆ ಅವನಿಟ್ಟ ಒಂದು ಬದ್ಧತೆ ಮತ್ತು ದೇಶಕ್ಕಾಗಿ ಆಡುವ ಒಂದು ತುಡಿತ. ಅದರ ಜೊತೆ ವಿದ್ಯಾರ್ಥಿಗಳೇ ಅವನ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಳಬೇಕು. ಇವತ್ತು ವಿರಾಟ್ ಕೊಹ್ಲಿ ಯಾಕೆ ಇದನ್ನು ಮಾಡಿದ ಈ 3 ಅಂಶಗಳು, ಒಂದು ಅವನ ಬದ್ಧತೆ, ಒಂದು ಅವನ ದೇಶಕ್ಕಾಗುವ ಮತ್ತು ಅವನ ಆರೋಗ್ಯವನ್ನು ಅವನು ಇಷ್ಟು ಸಮಯ ಕಾಪಾಡಿಕೊಂಡದ್ದು ಇವತ್ತು ದಿವಸಕ್ಕೆ ಒಂದು 3 ಕೋಟಿ ರೂಪಾಯಿ ಕೇವಲ ಕ್ರಿಕೆಟ್ ಆಟದ ರೂಪದಲ್ಲಿ, ಒಂದು ಜಾಹೀರಾತಿನ ರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿರ್ಬೋದು. ಒಬ್ಬ ವ್ಯಕ್ತಿ ಆ ರೀತಿಯ ಬದ್ಧತೆಯನ್ನು ಇಟ್ಕೊಂಡಾಗ ಎಷ್ಟು ದೊಡ್ಡ ಸಾಧನೆ ಮಾಡಬೇಕಂತ ಹೇಳೋಕೆ ಒಂದು ಸಣ್ಣ ಉದಾಹರಣೆ ನೀಡಿಬಿಟ್ರೆ, ನಾಳೆ ನೀವು ನಿಮ್ಮ ಶಿಕ್ಷಣವನ್ನು ಪೂರೈಸಿ ಅದು ಯಾವುದೇ ವೃತ್ತಿಗೆ ಹೋಗಿ ಆ ರೀತಿಯ ಒಂದು ಬದ್ಧತೆ ಇಟ್ಕೊಂಡು, ನಮ್ಗೆ ಯಾರಿಗೂ ವಿರಾಟ್ ಕೊಹ್ಲಿ ಆಗಿ PV ಸಿಂಧು ಆಗಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ, ನಮಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ನಾವು ವಿರಾಟ್ ಕೊಹ್ಲಿ ಅಂತ ಸಾಧನೆ ಮಾಡಬೇಕಾದ್ರೆ ಆ ರೀತಿಯ ಒಂದು ಬದ್ಧತೆಯನ್ನು ಇರಿಸಿಕೊಳ್ಳಲಿಕ್ಕೆ ನಿಮಗೆ ಈ ಒಂದು ಮಾರ್ಗದರ್ಶನ ಏನು ನಿಮಗೆ ಇಲ್ಲಿ ಕಾರ್ಯಕ್ರಮಗಳನ್ನ ವಿದ್ವಾಂಸರು ಆಯೋಜನೆ ಮಾಡಿದರೆ ಅದು ನಿಮಗೆ ಒಂದು ಸ್ಫೂರ್ತಿ ಆಗ್ತದೆ. ನಿಜಕ್ಕೂ ಇದು ನಿಮ್ಮ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಆಗ್ತದೆ ಎನ್ನುವುದು ಆಶಾವಾದವನ್ನು ವ್ಯಕ್ತಪಡಿಸಿಕೊಂಡು, ನನಗೂ ಬಹಳ ನಮ್ಮ ಸುಳ್ಳಿನಲ್ಲಿ ಮಾತನಾಡುವಾಗ ಯೋಗಬಹುದು ಅಂತ ಹೇಳ್ತಾರೆ. ನಾನು ಈ ಭಾಗಕ್ಕೆ ಸಂಬಂಧಪಟ್ಟ ನನಗೆ ಸರ್ ಮಾತಾಡುವಾಗ ಹೇಳ್ತಿದ್ದೆ, ಇಲ್ಲೇ ಪಕ್ಕದ ಗರಡಾಡಿದ್ದು ಪ್ರತ್ಯೇಕ ಜಾಗಕ್ಕೆ ಬಹಳ ವರ್ಷ ಮೊದಲು. ಆಗ ನಾನು ಅಲ್ಲಿಗೆ ಬಂದು ಹೋಗ್ತಾ ಇದ್ದೆ. ಅದು ಹತ್ತಿರನೇ ಒಂದು ಸದಾಶಿವ ಬೆಂಜೋಳಿ ಸದಾಶಿವ ದೇವರ ದೇವಸ್ಥಾನ ಇದೆ. ಪ್ರತಿನಿತ್ಯ ನಾನು ಆ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಆ ದೇವರ ಪೂಜೆ ಮಾಡ್ತಿದ್ದ ಭಾಗ್ಯವೇ ನನಗೆ ಇಂತಹ ಒಂದು ಕಾರ್ಯಕ್ರಮದ ಜೊತೆ, ಕಾರ್ಯಕ್ರಮ ಹಾಜರ ಜೊತೆ, ನಿಮ್ಮೆಲ್ಲರ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವಂತ ಒಂದು ಅವಕಾಶ ಸಿಕ್ಕಿದೆ. ನನ್ನ ಮನಸ್ಸಿನ ಅನಿಸಿಕೆಗಳನ್ನ ನಮ್ಮ ಮುಂದಿಟ್ಟಿದ್ದೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ನಮಗೆಲ್ಲರಿಗೂ ಬಹಳ ಗೌರವದಿಂದ ಇದರ ವಂದಿಸಿ ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಜೈ ಭಾರತ ಮಾತಾ. ಶಾಸಕ ಹರಿಸ್ವಾಮಿ ಅವರಿಂದ ಸಂದೇಶ. ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳ ಕೊರತೆ ಇಲ್ಲ, ಬೇಕಾಗಿರುವುದು ಮಾರ್ಗದರ್ಶನ ಮತ್ತು ಆತ್ಮವಿಶ್ವಾಸ. ವಿದ್ವತ್ ಶಿಕ್ಷಣ ಪ್ರತಿಷ್ಠಾನ ಈ ಎರಡನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಯಶಸ್ಸಿನ ಪಥದಲ್ಲಿ ಅವರನ್ನು ಮುನ್ನಡೆಸುವುದು ಹೆಮ್ಮೆಯ ಸಂಗತಿ. ಇಂತಹ ಶೈಕ್ಷಣಿಕ ಚಟುವಟಿಕೆಗಳು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳನ್ನು ಸ್ವಾವಲಂಬಿ, ಮೌಲ್ಯನಿಷ್ಠ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಸಿದ್ಧರಾದ ನಾಗರಿಕರನ್ನಾಗಿ ರೂಪಿಸುತ್ತದೆ ಎಂಬ ವಿಶ್ವಾಸ ನನಗಿದೆ. ಈ ಮಹತ್ವದ ಕಾರ್ಯಕ್ರಮ ಯಶಸ್ವಿಯಾಗಲಿ, ವಿದ್ವತ್ ಪದವಿ ಪೂರ್ವ ಕಾಲೇಜು ಇನ್ನೂ ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಲಿ ಎಂಬ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಶ್ರೀ ಹರೀಶ್ ಗುಂಜಾ, ಮಾನ್ಯ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ಹಾಗೆಯೇ ಶ್ರೀ ಹರೀಶ್ ಕುಮಾರ್ ಅವರಿಂದ ಸಂದೇಶ. ಶಿಕ್ಷಣವೆಂಬುದು ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲ, ಸಮಾಜದ ಭವಿಷ್ಯವನ್ನು ರೂಪಿಸುವ ಶಕ್ತಿ. ಆ ಶಕ್ತಿಯನ್ನು ಗ್ರಾಮೀಣ ನೆಲದಲ್ಲಿ ನೆಟ್ಟು ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆ ಕಟ್ಟುವ ಮಹತ್ವದ ಕಾರ್ಯವನ್ನು ಬೆಳ್ತಂಗಡಿ, ಉಜಿರೆ, ಗುರುವಾಯೂರುಕೆರೆ ಭಾಗದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಿರುವ ವಿದ್ವತ್ ಪದವಿ ಪೂರ್ವ ಕಾಲೇಜು ನಿಜಕ್ಕೂ ಅಭಿನಂದನಾ ಸಂಸ್ಥೆಯಾಗಿದೆ. ಇಂದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ಶ್ರೀ ಹರೀಶ್ ಕುಮಾರ್, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಮೆಸ್ಕಾಂ ಚೇರ್ಮನ್. ಅದೇ ರೀತಿ ಶಶಿಧರ್ ಶೆಟ್ಟಿ ಬರೋಡ. ಇಂದಿನ ಯುವ ಪೀಳಿಗೆಗೆ ಸರಿಯಾದ ಶಿಕ್ಷಣದ ಜೊತೆಗೆ ಸರಿಯಾದ ದಿಕ್ಕು ತೋರಿಸುವುದು ಅತ್ಯಗತ್ಯ. ಆ ದಿಕ್ಕಿನಲ್ಲಿ ವಿದ್ಯಾರ್ಥಿಗಳ ಆಸಕ್ತಿ, ಸಾಮರ್ಥ್ಯ ಹಾಗೂ ಕನಸುಗಳನ್ನು ಅರಿತು ಅವರಿಗೆ ಭವಿಷ್ಯದ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಆಯೋಜಿಸಿರುವ ವಾಕಿಂಗ್ ಟು ವಿದ್ವತ್ ಎಜುಕೇಶನ್ ಅಂಡ್ ಕೆರಿಯರ್ ಕೌನ್ಸಿಲಿಂಗ್ ಕ್ಯಾಂಪೇನ್ ಕಾರ್ಯಕ್ರಮವು ಸಮಯೋಚಿತ ಹಾಗೂ ಅತ್ಯಂತ ಮಹತ್ವದ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ನನ್ನ ಶುಭಾಶಯಗಳು. ಶಶಿಧರ್ ಶೆಟ್ಟಿ ಬರೋಡ, ಉದ್ಯಮಿಗಳು, ಶಶಿಕೇಟರ್. ಆದರಣೀಯ ವಾಕಿಂಗ್ ಟು ವಿದ್ವತ್ ಸ್ಟೆಪಿಂಗ್ ಟು ಸಕ್ಸಸ್. ನಿಮ್ಮ ನಡೆ ವಿದ್ವತ್ತಿನೆಡೆಗೆ, ನಿಮ್ಮ ಹೆಜ್ಜೆ ಸಾಧನೆಯೆಡೆಗೆ. ಈ ವಿಶೇಷ ಕ್ಯಾಂಪೇನ್ ಇದರ ಟೀಶರ್ಟ್ ಅನ್ನ ವಿದ್ವತ್ ಎಜುಕೇಶನ್ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರುವ ಮಾನ್ಯ ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ ಇವರು ಅನಾವರಣಗೊಳಿಸಿ ಎಲ್ಲ ಅತಿಥಿಗಳಿಗೆ ಒಂದೊಂದು ಟೀಶರ್ಟ್ ಅನ್ನು ಕೊಟ್ಟು ಒಂದು ಸಂತೋಷದಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಈ ಸುಂದರ
ಟೀಶರ್ಟ್ ಅನ್ನ ಇವತ್ತು ರಿಜಿಸ್ಟ್ರೇಷನ್ ಆದ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತೆ. ಬ್ಯಾಕಲ್ಲಿ ಬರೆದಿದೆ ವಾಕಿಂಗ್ ಟು ವಿಜಿಬಲ್ ಸ್ಟೆಪ್ಪಿಂಗ್ ಟು ಪ್ರಿನ್ಸಿಪಲ್. ನಿಮ್ಮ ನಡೆ ವಿದ್ವತ್ತಿನೆಡೆಗೆ, ನಿಮ್ಮ ಹೆಜ್ಜೆ ಸಾಧನೆಯೆಡೆಗೆ. ಇವತ್ತು ರಿಜಿಸ್ಟ್ರೇಷನ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ಕೊಡಲ್ಪಟ್ಟ ಹಣ್ಣಿಗೆ ರೇಟ್ ಎಷ್ಟು ಅಂತ ಕೇಳಿದಾಗ ಉತ್ತರ ಕೊಡುವುದಕ್ಕೆ ಅಸಾಧ್ಯವಾದಂತಹ ಸಂದರ್ಭದಲ್ಲಿ ಆವತ್ತು ತೀರ್ಮಾನವನ್ನ ಮಾಡಿದ್ರು. ನನಗೆ ಅಕ್ಷರ ಅಭ್ಯಾಸ ಇಲ್ಲದೆ ಹೋದ್ರು, ನನ್ನ ಊರಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಆವತ್ತು ಕಿತ್ತಳೆ ಹಣ್ಣಿನ ದುಡ್ಡಿನಿಂದ ಶಾಲೆ ಆರಂಭ ಆಗಿ ನ್ಯೂ ಪಡ್ಕು ಅನ್ನುವ ಶಾಲೆ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢ. ಇವತ್ತು ಸಂತಸದ ಸಂಗತಿ ಏನಪ್ಪಾ ಅಂತ ಕೇಳಿದ್ರೆ, ನಮ್ಮ ವಿದ್ವತ್ತಿನ ಈ ಕಾರ್ಯಕ್ರಮದ ದಿನವೇ MRPಯಲ್ಲಿ 45 ಲಕ್ಷ ಮೊತ್ತದ ಒಂದು ದೊಡ್ಡ ಕಟ್ಟಡವನ್ನ ಇವತ್ತು ನ್ಯೂ ಪಡ್ಕು ಶಾಲೆಗೆ PU ವಿದ್ಯಾಭ್ಯಾಸಕ್ಕೆ ಇದು ಕಾಕತಾಳೀಯವೆಂಬಂತೆ PU ಕಾಲೇಜಿಗೆ ಬಂದಿರುವಂತ ನಮ್ಮ ಹರೇಕಳ ಇವತ್ತು PU ಕಾಲೇಜನ್ನೇ ಶಿಲಾನ್ಯಾಸವನ್ನ ನೆರವೇರಿಸಿ ಬಂದಿದ್ದಾರೆ ಅಂತ ಅಕ್ಷರ ಸಂತ ಹರೇಕಳ ಆಚರಣೆಗೆ ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಈ ಸನ್ಮಾನ ಪತ್ರದ ವಾಚನವನ್ನ ನೆರವೇರಿಸುವವರಿದ್ದಾರೆ ದಿವ್ಯಶ್ರೀ ಉಪನ್ಯಾಸಕಿ ವಿದ್ವತ್ PU ಕಾಲೇಜ್ ಗುರುವಾಯನಗರ. ಬಂದ ಹಣದಿಂದ ಹಾಗೂ ಸಮಾಜದ ಹಲವು ದಾನಿಗಳಿಂದ ಸಂಗ್ರಹಿಸಿದ ಧನ ಸಹಾಯವನ್ನು ಜೊತೆಗೂಡಿಸಿ ಸರ್ಕಾರಿ ಶಾಲೆಯಿಂದ ಕಟ್ಟಲು 1.33 ಎಕರೆ ಜಮೀನನ್ನ ಖರೀದಿಸಿ ಮಂಗಳೂರಿನ ಹೊಸಪಡ್ಕು ಎಂಬಲ್ಲಿ ಶಾಲೆಯನ್ನು ನಿರ್ಮಿಸಲು ನಿಸ್ವಾರ್ಥಿಯಾಗಿ ದುಡಿದು ಕಿತ್ತಳೆಯ ಬುಟ್ಟಿಯಲ್ಲಿಯೇ ಅಕ್ಷರದ ಕನಸನ್ನು ಅರಳಿಸಿದ ಭಗೀರಥ ನಮ್ಮ ಪದ್ಮಶ್ರೀ ಹರೇಕಳ ಹಾಜಾರರು. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕೋಣಾಜಿ ಗ್ರಾಮದ ನಿವಾಸಿಯಾದಂತಹ ಹರೇಕಳ ಹಾಜಪ್ಪ ಪುಟ್ಲಿಂಗಾರಿ ಮತ್ತು ಬಿ ಫಾತಿಮಾ ದಂಪತಿಗಳ ಪುತ್ರರಾಗಿ ಜನಿಸಿದರು. ಶಿಕ್ಷಣದಿಂದ ವಂಚಿತರಾಗಿ ನೋವನ್ನುಂಡಂತಹ ಶ್ರೀಯುತರು ಬರಿಯಾದ ಭೂಮಿಗೆ ಅಕ್ಷರದ ಬೀಜವನ್ನ ಬಿತ್ತಿ ಹೆಮ್ಮಲವಾಗಿ ಬೆಳೆಸಿ ಜ್ಞಾನ ಪೀಳಿಗೆಯನ್ನು ಬೆಳೆಸಿದ ಅಕ್ಷರ ಸಂತ ಶ್ರೀಯುತರ ಈ ಸಮಾಜ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ 2021ರಲ್ಲಿ ಕೇಂದ್ರ ಸರ್ಕಾರದ 4ನೇ ಅತಿ ದೊಡ್ಡ ಪ್ರಶಸ್ತಿಯಾದ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿರುವುದು ನಿಜಕ್ಕೂ ಶ್ಲಾಘನೀಯ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮುರುಘಾಶ್ರೀ ಪ್ರಶಸ್ತಿ, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಗೌರವ, CNN IBN ರಿಯಲ್ ಹೀರೋ ಪ್ರಶಸ್ತಿ, ಗಣರಾಜ್ಯೋತ್ಸವದ ರಾಜ್ಯಪಾಲರ ಸಭಾಂಗಣದ ಗೌರವ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರಿನ ರಮಾಗೋವಿಂದ ಪ್ರಶಸ್ತಿ, ಎಲಗೋಯ ಎಕ್ಸಲೆನ್ಸ್ ಅವಾರ್ಡ್, ಸಂದೇಶ ಪ್ರಶಸ್ತಿ, ದೂರದರ್ಶನ ಸಂಗನ ಪ್ರಶಸ್ತಿ, ವಿಶ್ವ ಮೂಲತ್ವ ಪ್ರಶಸ್ತಿ, ರಂಜಾನ ದರ್ಗಾ ಪ್ರಶಸ್ತಿ, ಪುಟ್ಟರಾಜ ಗವಾಯಿ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಮಂಗಳೂರು, ದಾವಣಗೆರೆ, ಕುವೆಂಪು, ಎಲಗೋಯ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರಸ್ತುತ ತುಮಕೂರು ಜಿಲ್ಲೆಯ ಪದವಿ ವಿದ್ಯಾರ್ಥಿಗಳಿಗೆ ಮತ್ತು ಕೇರಳದ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಪುಸ್ತಕದ ಪುಟಗಳಲ್ಲಿ ರಾರಾಜಿಸುತ್ತಿದ್ದಾರೆ. ಭಾವಂತದ ಜೀವನದಲ್ಲಿ ನಿಸ್ವಾರ್ಥ ಮನಸ್ಸುಗಳು ಕೆಲವೇ ಯೋಚನೆಗಳು ಎಂಬ ಈ ಪುಸ್ತಕದಲ್ಲಿ ಹಾಜಾರಂತಹ ಸರಳ ಸತ್ಯನಿಧಿಯ ವ್ಯಕ್ತಿ ಸಮಾಜದ ಆಶಾಕಿರಣವಾಗಿಸಿರುವುದು ನಮ್ಮ ನಿಮ್ಮೆಲ್ಲರ ಭಾಗ್ಯಕ್ಕೆ ಸರಿ. ಪ್ರಸ್ತುತ ಮಡದಿ ಹಾಗೂ 3 ಮಕ್ಕಳೊಂದಿಗೆ ಸುಖಿ ಜೀವನವನ್ನ ನಡೆಸುತ್ತಿರುವಂತಹ ಶ್ರೀಯುತರ ಶಿಕ್ಷಣದ ಬಲವು ನಿರಂತರವಾಗಿರಲಿ ಎಂದು ಆಶಿಸುತ್ತಾ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ತರುವಂತೆ ಎಂದು ಪ್ರಾರ್ಥಿಸುತ್ತಾ ವಿದ್ವತ್ ಕಾಲೇಜು ವಾಕಿಂಗ್ ವಿದ್ವತ್ ಅ ಸ್ಟೆಪಿಂಗ್ ಟು ಸಕ್ಸೆಸ್ ಎಂಬ ಉಚಿತ ವೃತ್ತಿ ತರಬೇತಿ ಕಾರ್ಯಕ್ರಮದಲ್ಲಿ ತಮ್ಮ ಶಿಕ್ಷಣದಲ್ಲಿನ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ವಿದ್ವತ್ ವಿದ್ಯಾರತ್ನ ಎಂಬ ನಾಮಾಂಕಿತದೊಂದಿಗೆ ಗೌರವಿಸಿ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳೊಂದಿಗೆ ವಿದ್ವತ್ ಪೂರ್ವ ಕಾಲೇಜು ದಾವಣಗೆರೆ ದಿನಾಂಕ 8/2/2026 ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಅದಕ್ಕಾಗಿಯೇ ವೇದಿಕೆಗೆ ಎದುರಿಸುತ್ತಿರುವ ಎಲ್ಲ ಮಕ್ಕಳು ಸಾಲನ್ನು ಹಾಕಿ, ಹಾರವನ್ನು ಹಾಕಿ, ಪೀಠವನ್ನು ತೊಳೆಸಿ ತಮ್ಮ ಕೆಲಸವನ್ನಿಟ್ಟು ಗಮನದ ಮನಸ್ಸಿನೊಳಗೆ ವಿಶ್ವದ ವಿಚಾರವನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಂತೋಷಗಳಿಗೆ ಇದಾಗಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ,
ಅಕ್ಷರವೇ ಗೊತ್ತಿಲ್ಲದ ಅಕ್ಷರ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರದ ಅನ್ನವನ್ನ ಪುನಃ ಜಾತಿಯಿಂದ ಪಡೆದುಕೊಂಡವರು ಬಡತನದಲ್ಲಿದ್ದರೂ ಕೂಡ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಅಕ್ಷರದ ಕೊರತೆಯಾಗುವಂತ ದೊಡ್ಡ ಚಿತ್ರದೊಂದಿಗೆ ಪದ್ಮಶ್ರೀ ಅಂತ ಏನು ಗೊತ್ತಿಲ್ಲದ ವ್ಯಕ್ತಿಗೆ ಪದ್ಮಶ್ರೀ ಪ್ರಶಸ್ತಿ 69 ಮಾತ್ರ ಇದೀಗ ಆ ಪದ್ಮಶ್ರೀ ಪ್ರಶಸ್ತಿಯ ಗೌರವವು ಕೂಡ ಇಂಥ ವ್ಯಕ್ತಿಗೆ ಸಿಕ್ಕಿ ಹೆಚ್ಚಾದರೂ ಕೂಡ ಮತ್ತೊಂದು ಸಂಘಟನೆ ಎಲ್ಲ ವ್ಯಕ್ತಿಗೆ ಬಂಧುಗಳೇ ಒಮ್ಮೆ ಬೆಟ್ಟು ನಿಂತು ಒಂದು ದೊಡ್ಡ ಚಪ್ಪಾಳೆ ಹರಿದು ಬರಲಿ ನಮ್ಮ ಊರಿನ ಅಕ್ಷರ ಸ್ವಂತ ಹರೇಕಡ ಆಜಪ್ಪನವರಿಗೆ. ಬರಿಗಾಲಿನ ಸಂತ ಹರೇಕಡ ಆಜಪ್ಪ, ಅಕ್ಷರ ಸಂತ ಹರೇಕಡ ಆಜಪ್ಪ, ಅಕ್ಷರ ಹಾಗೂ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ಶ್ರೀ ಬಿ ಹರೀಶಯ್ಯ ಅವರು ಸುಮಾರು 3 ದಶಕಗಳ ಅನುಭವವನ್ನು ಹೊಂದಿರುತ್ತಾರೆ ಪತ್ರಿಕೋದ್ಯಮದಲ್ಲಿ. ಶ್ರೀಯುತರು ಹೊಸದಿಗಂತ, ಆಶಾಕಿರಣ, ಉದಯವಾಣಿ ಹಾಗೂ ವಿಜಯ ಕರ್ನಾಟಕ ಪತ್ರಿಕೆಗಳ ವರದಿಗಾರರಾಗಿ ಹಾಗೂ ಉಪಸಂಪಾದಕರಾಗಿ ಕಳೆದ 12 ವರ್ಷಗಳಿಂದ ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಪತ್ರಿಕೋದ್ಯಮವೆಂದರೆ ಅದು ವೃತ್ತಿ ಮಾತ್ರವಲ್ಲ, ಸಮಾಜದ ಜೀವನಾಡಿ. ಸಮಾಜದ ಅನುಕೂಲಗಳನ್ನು ತಿದ್ದುತ್ತಾ ಪ್ರಚಲಿತ ವಿದ್ಯಮಾನಗಳನ್ನು ಜನಮಾನಸಕ್ಕೆ ತಲುಪಿಸುತ್ತಾ ತೆರೆಮರೆಯಲ್ಲಿರುವ ವಿಷಯಗಳನ್ನು, ಮೌಲ್ಯಗಳನ್ನು, ವ್ಯಕ್ತಿಗಳನ್ನು ಪ್ರಪಂಚಕ್ಕೆ ಪರಿಚಯಿಸುವ ಪದಪುಂಜಗಳ ಹೋರಾಟ. ಈ ಜವಾಬ್ದಾರಿಯನ್ನು ಸ್ವಇಚ್ಛೆಯಿಂದಲೇ ತನ್ನ ಭುಜಕ್ಕೇರಿಸಿಕೊಂಡು ಎಳ್ಳಷ್ಟೂ ಕೊರತೆ ಬಾರದಂತೆ ಸೇವೆ ಕರ್ತವ್ಯ ನಿರ್ವಹಿಸಿದ ಓರ್ವ ವೃತ್ತಿಪರ ವರದಿಗಾರರು ಶ್ರೀಯುತ ಶ್ರೀ ಬಿ ಹರೀಶಯ್ಯವರು. ಸಚಿನ್ ತೆಂಡೂಲ್ಕರ್, ಯುಪಿ ಮುಖ್ಯಮಂತ್ರಿಯಾದಂತಹ ಶ್ರೀ ಯೋಗಿ ಆದಿತ್ಯನಾಥ್ ಅವರು, ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಏಕನಾಥ ಶಿಂದೆ ಅವರು ಹಾಗೂ ಹಲವಾರು ರಾಷ್ಟ್ರೀಯ ನಾಯಕರು, ಖ್ಯಾತ ಬಾಲಿವುಡ್, ಸ್ಯಾಂಡಲ್ವುಡ್ ನಟ ನಟಿಯರ ಸಂದರ್ಶನ ಲೇಖಗಳನ್ನು ರಚಿಸಿದ ಇವರು ರಾಜನೋಟ, ಸಹಕಾರಿ ವೀರ ಮತ್ತು ಮತಪೆಟ್ಟಿಗೆ ಎಂಬ ಕೃತಿಗಳನ್ನು ಪ್ರಕಟಿಸಿದ್ದಲ್ಲದೆ 2000ಕ್ಕೂ ಅಧಿಕ ವರದಿಗಳು, ಲೇಖನಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿ ತಮ್ಮ ವೃತ್ತಿಪರತೆಯನ್ನು ಮೆರೆದಿದ್ದಾರೆ. ಮಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ, ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಮಂಡಳಿಯ ಸದಸ್ಯರಾಗಿ, ಹೀಗೆ 10 ಹಲವು ಸಂಘ ಸಂಸ್ಥೆಗಳಲ್ಲಿ ಮುಂದಾಳತ್ವವನ್ನು ವಹಿಸಿ ಸಂಸ್ಥೆಗಳನ್ನು ಮೇರು ಶಿಖರದತ್ತ ನಡೆಸಿರುವುದು ಶ್ರೀಯುತರ ನಾಯಕತ್ವ ಗುಣಗಳಿಗೆ ಪ್ರತ್ಯಕ್ಷ ಸಾಕ್ಷಿ. ಇವರ ಈ ಸೇವೆ ಹಾಗೂ ಕಾರ್ಯವೈಖರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, KUTWG ವಾರ್ಷಿಕ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಸನ್ಮಾನಗಳು ಹಾಗೂ ಪ್ರಶಸ್ತಿಗಳು ತಂದಿವೆ. ಶ್ರೀ ಬಿ ಹರೀಶಯ್ಯ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿ ಭಗವಂತ ನೀಡಲಿ, ನಿಮ್ಮ ಜೀವನ ಸುಖಮಯವಾಗಿರಲಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಆಶಿಸುತ್ತಾ, ವಿದ್ವತ್ PU ಕಾಲೇಜು ಗುರುವಾಯಿಕೆರೆ ವಾಕ್ ಇನ್ ಟು ವಿದ್ವತ್ ಅ ಸ್ಟೆಪ್ ಇನ್ ಟು ಸಕ್ಸಸ್ ಎಂಬ ಉಚಿತ ವೃತ್ತಿ ತರಬೇತಿ ಕಾರ್ಯಮಂಡಳಿ ವಿದ್ವತ್ ವಿದ್ವಾನ್ ಎಂಬ ಬಿರುದು ನೀಡಿ ಗೌರವಿಸುತ್ತಿದ್ದಾರೆ. ವೇದಿಕೆ ಮೇಲಿರುವ ಗಣ್ಯರು ವಿದ್ವತ್ ವಿದ್ವಾನ್ ಎಂಬ ಬಿರುದನ್ನು ನೀಡಿ ಗೌರವಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಸಾಧನೆಗಾಗಿ 2,000ಕ್ಕಿಂತ ಅಧಿಕ ಮೌಲ್ಯಯುತ ಪತ್ರ ಲೇಖನಕ್ಕಾಗಿ ಲೇಖಕರಿರುವಂತಹ ಏಕನಾಥ ಶಿಂದೆ, ಯೋಗಿ ಆದಿತ್ಯನಾಥರಂತಹ ಮುಖ್ಯಮಂತ್ರಿಗಳ ಸಂದರ್ಶನವನ್ನ ಮಾಡಿದ ಖ್ಯಾತಿ, ಸಚಿನ್ ತೆಂಡೂಲ್ಕರ್ನಂತಹ ಸಂದರ್ಶನ ಲೇಖನಗಳನ್ನು ಮಾಡಿದಂತಹ ಖ್ಯಾತಿಯನ್ನು ಹೊಂದಿರುವಂತಹ ಸನ್ಮಾನ್ಯ ಶ್ರೀ ಹರೀಶಯ್ಯ ಅವರಿಗೆ ಶಾಲು, ಹಾರ, ಪೇಟ, ಪದ ಸಂಗಮದೊಂದಿಗೆ ವಿದ್ವತ್ ವಿದ್ವಾನ್ ಅನ್ನೋದನ್ನ ಪ್ರಶಸ್ತಿಯನ್ನ ನೀಡಿ ಇವತ್ತು ಗಮನಿಸಿದ್ದೇವೆ. ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಒಂದು ಸಲ ಎದ್ದು ನಿಂತುಕೊಂಡು ಇಂಥ 3 ದಶಕದ ಪತ್ರಿಕೋತ್ಸವದ ಮೌಲ್ಯಯುತ ಸಾಧನೆಗಾಗಿ ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಿ ಗೌರವಿಸೋಣ. ಹರೀಶ್ ಕೈಗಳು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ 3 ದಶಕದ ಸಾಧನೆಗಳ ಮೇಲೆ ಅವರ ಕೈಯಿಂದ ಬಂದಿರುವಂತದ್ದು 2,000ಕ್ಕಿಂತ ಅಧಿಕ ನಮ್ಮ ಸಾಧಕರನ್ನ ಪರಿಚಯಿಸಿದ ರೀತಿ ಅದ್ಭುತ. ಗಣ್ಯಾತಿಗಳೇ, ದೇಶಕ್ಕೆ ಮುಂಭಾಗದ ಎಲ್ಲ ಗಣ್ಯಾತಿಗಳೇ, ಈ ಕಾಲೇಜಿನ ಅಧ್ಯಕ್ಷರೇ ಮತ್ತು ಈ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳೇ, ನನ್ನನ್ನು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಒಬ್ಬ ಬಡತನದ ಕಿಶಾನ ಭಕ್ತಾನ ಕಿಶಾನ ಪರಮ ಜೀವನ ಕೆಲಸದ ಮನುಷ್ಯ 5 ಕುಂದು ಬೇಳೆಲ್ಲ ಮನುಷ್ಯ ಬೆಳಕಂಗಾಗಿ ಉಪ್ಪಿನಂಗೆ ಕಾಲ ನನ್ನ ಜೀವನ 25 ವರ್ಷ
50 ವರ್ಷ ಮುಂದಿನ. ಆದರೆ ಅಂಥ ಜನರನ್ನು ಈ ವೇದಿಕೆಯಲ್ಲಿ ಇಂಥ ಶಿಕ್ಷಣ ಸಂಸ್ಥೆ ಬೆಳೆಯುವ ಇದರ ಸನ್ಮಾನ ಇದರ ಈ ಕಾಲೇಜಿನ ಅಧ್ಯಕ್ಷರಿಗೆ ನಾನು ಇವತ್ತು ಋಣಿಯಾಗಿದ್ದೇನೆ. ಯಾಕೆಂದರೆ ನನ್ನ ಜೀವಮಾನದಲ್ಲಿ ಅವರು ನಾನು 1950 ಭೂಮಿಯಲ್ಲಿ ಹುಟ್ಟಿ ಬೆಳೆದವನು. 1974 ಜುಲೈ 26 ನಡೆಬಂತು. ಆ ಸಂದರ್ಭದಲ್ಲಿ ಒಂದು ಹಳ್ಳಿಯ ಕಟ್ಟಿ ನಮ್ಮ ಚರ್ಚಿನವರು ಇವತ್ತು ಕೂಡ ನಾನು ಒಂದು 2 ಸಾಲನ್ನು ನಾನು ಅದಕ್ಕೆ ಕೊಟ್ಟಿದ್ದೆ. ಯಾಕೆಂದರೆ ತಾಯಿ ಬರ್ತವರು ತಂದೆ ಧೋನಿ 1972 ನಮ್ಮ ಈಗಿನ ಕರ್ನಾಟಕ ಸರ್ಕಾರ ಸ್ಪೀಕರ್ ಅವರ ತಂದೆ ಹೆಮ್ಮೆ ನಮ್ಗೆ ಒಂದು 99 ಜನರಿಗೆ 1 ಎಕರೆ ಸಾಲ ಕೊಟ್ಟು ₹100 ಕಟ್ಟಿದ್ದೀವಿ. ನಮ್ದು ಈಗ ಬಹಳ ಡೆವಲಪ್ಮೆಂಟ್ ಆಗಿದೆ. ಇವತ್ತು ಕೂಡ ಇವತ್ತು ಕೂಡ ಸ್ಪೀಕರ್ ಅವರ ಬೆಳಿಗ್ಗೆ 1 ಗಂಟೆ ನಾನು 11 ಗಂಟೆ ಬರಬೇಕಿತ್ತು. ನಮ್ಮೊಂದು ಕಾರ್ಯಕ್ರಮ 1 ಗಂಟೆ 1 ಗಂಟೆ ಬಂದಿದ್ದು ನಾನು ಸ್ವಲ್ಪ ನಿಮ್ಮೊಂದು 2 ಗಂಟೆ ಬರಬೇಕು ಅನಿಸ್ಬೇಕು. ನನಗೆ 2 ಗಂಟೆ ಬರಬೇಕು. ಆದ ಕಾರಣ ನಾನು ಚಿಕ್ಕದಲ್ಲಿ ಹೇಳ್ತೇನೆ, 74 ನೆರಬಂದಲ್ಲಿ ನಾನು 99 ಜನರಿಗೆ 99 ಕಟ್ಟಿದ್ದೆ 1 ಎಕರೆ. ನೀವು ನಂಬಿಕೆ ಇಲ್ಲ, ನಂಬಿಕೆ 99 ಕಟ್ಟಿ. ಆದರೆ ಬಡತನ ಇತ್ತು. ನಮಗೆ ಮಳೆಗಾಲ ಮನೆ ಮಕ್ಕಳು ಕಟ್ಟಿಕೊಂಡಿತ್ತು. ಅದಕ್ಕೆ ನಿಂತ್ಕೊಂಡು ನಾವು ನನಗೆ ವಿಶೇಷ 1972 ನಾನು ಬಸ್ ಸ್ಟ್ಯಾಂಡ್ ಇಟ್ಟು ವಿಜ್ಞಾನ ವ್ಯಾಪಾರ ಮಾಡಿ ಜೀವನ ಬರ್ತಾ ನನಗೆ ವಿದ್ಯಾರ್ಥಿ ನಾನು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅದು ಬಹಳ ಡೆವಲಪ್ಮೆಂಟ್ ಅನ್ಕೊಂಡ್ಬಿಟ್ಟ ಬೇರೆ ಬೇರೆ ವಿದ್ಯಾರ್ಥಿಗಳು ಕಾಮರ್ಸಿಗಳು ವಿಜ್ಞಾನ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಆಗ 2020 ಜೂನ್ 15 ತಾರೀಕು ಶನಿವಾರ ದಿವಸ ನಮ್ಮ ಈಗಿನ ಸ್ಪೀಕರ್ ಅವರ ತಂದೆ ಪರಿಸರ 20 ಮಕ್ಕಳನ್ನು ಸ್ಥಾಪನೆ ಮಾಡಿದ್ರು. ಅದರ ನಂತರ ನಾನು ಸ್ವಲ್ಪ ಬೆಳೆದೆ. ನನ್ನ ನಷ್ಟ ಬಟ್ಟೆಯಲ್ಲಿ 2004 ಸೆಪ್ಟೆಂಬರ್ 16 ತಾರೀಕಿಗೆ ನನ್ನನ್ನು ಒಂದು ಪತ್ರಿಕೆ ಮೇಲೆ ಬಂದು ನಮ್ಮ ಪತ್ರಿಕೆ ಅವರು ಇವತ್ತು 1 ವರ್ಷ 1 ತಿಂಗಳಾಯಿತು. ಬಿಟ್ಟು 1 ವರ್ಷ ಜನವರಿ 26ಗೆ ಇರುವವರು ಇವತ್ತು 26 1 ತಿಂಗಳಾಯಿತು. ಆದರೆ ನಾನು ಬಹಳ ಸಂತೋಷಪಟ್ಟು ಏನಾಗಿ ಗೊತ್ತಾ, ಅವರು ನನ್ನನ್ನು ಬಿಟ್ಟು ಆಗಿದ್ದರು. ಅವರ ಮನಸ್ಸು ನನ್ನನ್ನು ಇವತ್ತು ಕೂಡ ಮೇಲೆ ಸಾಮಾನ್ಯ ಪತ್ರಕರ್ತರ ಹಿರಿಯ ಪತ್ರಕರ್ತರು ಅವರು ವಸಂತಿಕಾಂತ ಪತ್ರಿಕೆಯಲ್ಲಿ ಇದ್ದರು, ಕನ್ನಡ ಭವನದಲ್ಲಿ ಇದ್ದರು, ವಿಜಯವಾಣಿಯಲ್ಲಿ ಕೂಡ ಇದ್ದರು. ಎಲ್ಲ ಪತ್ರಿಕೆ ನನ್ನನ್ನು ಮಾಡಿ ಒಬ್ಬರಿದ್ದರು. ಅಂಥ ಒಂದು ಮನುಷ್ಯದಲ್ಲಿ ಈ ವೇದಿಕೆಯಲ್ಲಿ ನನ್ನನ್ನು ಇಟ್ಕೊಂಡು ಇಂಥ ಸುಂದರವಾದ ವೇದಿಕೆಯಲ್ಲಿ ಇಂಥೊಂದು ಕಾಲೇಜಿನ ಸಭಾಂಗಣದಲ್ಲಿ ಗಣ್ಯರು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಹಲವಾರು ಪದರಿದ್ದಾರೆ. ಈ ಒಂದು ಹಲವಾರು ವೇದಿಕೆಯಲ್ಲಿ ಆಡಿ ಒಬ್ಬರಿಗೆ ನನ್ನನ್ನು ವಿದ್ಯಾರ್ಥಿಗಳು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಆಡಿ ಹೋಗಲಿಲ್ಲ. ನಾನು ಏನು ಕಾಲಿಲ್ಲ, ನನಗೇನು ಕೊಡಲಿಲ್ಲ. ಆದರೆ ನನ್ನನ್ನು ಯಾರು ಇಂಥ ಒಂದು ಅವಕಾಶ ಮಾಡಿಕೊಟ್ಟು ನಾನು ದೇವರ ಪ್ರಾರ್ಥನೆ ಮಾಡಿದೆ. ದೇವರು ನನ್ನನ್ನು ಈ ಹಂತದ ಮಟ್ಟಿದ್ದೇನೆ. ನಾನು ಇವತ್ತು ಈಗ ಈ ಪರಿಸ್ಥಿತಿ ನಾಳೆ ನನಗೆ ಆದರೆ ಸಂತೋಷ ಆಗ್ತದೆ ನನ್ನನ್ನು ಇದಕ್ಕಂಡು. ಯಾಕೆಂದರೆ ನನ್ನನ್ನು 2003 ಸೆಪ್ಟೆಂಬರ್ 14 ತಾರೀಕಿಗೆ ವಸಂತಿಕಾಂತ ಪತ್ರಿಕೆ ಅವರು ಗುರುಸತೆ ಇದ್ದರೆ ನನ್ನನ್ನು ಕೂಡ ಇಲ್ಲಿ ಅಲ್ಲ, ನನ್ನನ್ನು ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಅವರು ಕೂಡ IAS ಅಧಿಕಾರಿ ಶಿವಾನಂದ ಮೂರ್ತಿ ಜಿಲ್ಲಾ ಪಂಚಾಯತ್ ಕೋಲಾರ ಹೋದ ನಂತರ ಬಂದದ್ದು ಶಿವಾನಂದ ಮೂರ್ತಿ 2003 ನನ್ನನ್ನು ಪತ್ತೆ ಎಲ್ಲರೂ ಬರೆಯಪ್ಪ ಒಂದು ಬಡವನು ನೀವು ನೋಡಿ ಬರೆಯಲು ಅವರು ಬರುವಾಗ ಒಬ್ಬರು ನನ್ನ ಮನೆಗೆ ಬರಲಿಲ್ಲ ಸರ್. 4 ಮಂದಿ ನಮ್ಮ ಯೋಗೇಶ್ ಅವರು, ಕಿರಣ ಸರ್ ಮತ್ತೆ ಡ್ಯಾನ್ಸ್ ಅವರು, ಬಾಲಕೃಷ್ಣ ನನ್ನ ಮನೆಯಲ್ಲಿ ಒಂದು ಕೂಡಿ ಇರಲಿಲ್ಲ ನೋಡುವಾಗ. ಇವತ್ತು ಮನೆ ನನಗೆ ಒಂದು ಕಿರ್ಸನ್ ಅವರು ಮನೆ ಮಾಡಿಕೊಟ್ರು. ಅವರು ಕೂಡ ಸೋತೋದರು. ಮತ್ತು ಏನಪ್ಪಯ್ಯ ಅವರು ನನ್ನ ಮನೆಗೆ ಬಂದು ಪದ್ಮಶ್ರೀ ಬಂದ ನಂತರ ಒಂದು ಒಳ್ಳೆಯ ಕಟ್ಟಡ ಕೂಡ ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ನಾನು ಯಾಕೆಂದ್ರೆ ಅವರನ್ನು ಮಾಡಿದರೆ ಅಂದರೆ ಶಿವನೊಂದ ಬಾಳಿಕೊಂಡು ಇಲ್ಲ ನಮ್ಮ ಹೇಳಿದ್ದಾರೆ ಅವರನ್ನು ಅವರು ನನ್ನನ್ನು ಪರಿಚಯ ಮಾಡಿಕೊಂಡು ಅದೇ ವರ್ಷ ನನ್ನನ್ನು 2004 ಸೆಪ್ಟೆಂಬರ್ 16 ತಾರೀಕು ವಸಂತಿಕಾಂತ ಲೇಖನ ಕಿರಿಕಲೆ ಗುಟ್ಟಿಯಲ್ಲಿ 16 ವರ್ಷ ನಾನು ಬರೆದಿದ್ದರೆ ಇವತ್ತು ಅದೇ ವರ್ಷ ಜಿಲ್ಲಾ ರಾಜ್ಯೋತ್ಸವ ನನಗೆ ನವೆಂಬರ್ 1ಕ್ಕೆ ಕನ್ನಡ ಒಬ್ಬ ವರ್ಷದಾಗಿ ಮಾಡಿದ್ರು. ಆ ನಂತರ ನನಗೆ ದೇಶದ ಬೇರೆ ಬೇರೆ ಪತ್ರಿಕೆ ನನ್ನ ನೇರ್ಕೊಂಡು ಬೇರೆ ಬೇರೆ ಹಿರಿಯವರು ಕೂಡಿದೆ. ಅದೇ ವರ್ಷ 2006ರಲ್ಲಿ ರಾಜ್ಯಪಾಲ ಠಾಕೂರ್ ಕಲಿಸಿ ಸಂದೇಶಿ ಅವರು ವಿಶ್ವಪಾಲಕರು. ಆ ನಂತರ ದೇಶದ 4ನೇ ರಾಜ್ಯೋತ್ಸವ ಕರ್ನಾಟಕ ಸರ್ಕಾರ 2013 ಮಾನ್ಯ ಸಿದ್ದರಾಮಯ್ಯ ಕೊಟ್ಟರು. ಬಂಗಾರ ಪದಕ ಹಾಕಿದ್ರು. 1 ರೂಪಾಯಿ ಬೆಲೆ ಇಲ್ಲ, ನಮಗೆ 21 ಲಕ್ಷ ಸಹಾಯಗಳು ಮಾಡಿದರು.
ಆದ್ರೆ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಅವರು ನನಗೆ ಪದ್ಮಶ್ರೀ ಕೊಟ್ಟು ಈ ಬಡವರಿಗೆ ನಾನು ನಿಜವಾಗಿ ನಾವು ಕೆಲಸ ಮಾಡಿದ್ದು ನಿಜವಾಗಿ 2025 ಬೆಳಿಗ್ಗೆ 11 ಗಂಟೆಗೆ ನಾನು ಏಷ್ಯನ್ನಲ್ಲಿ ಕರ್ಲಾದರಿಯನ್ನು ರೇಷನ್ ಮಾಡಿದ್ದಾರೆ ಅವರು ಇರೋದು ಅವರ ಹೆಂಗಸೆ ನಾನು ಇಲ್ಲಿದ್ದೀನಿ 11 ಗಂಟೆಗೆ. ಯಾಕೆಂದ್ರೆ ಬೆಳಿಗ್ಗೆ ನನ್ನ ಮನೆಗೆ ಒಬ್ಬ ಹಿರಿಯ ಪತ್ರಕರ್ತ ಮತ್ತೆ ಅಂಕಮಲ ವರ್ಷವಾಗಿ ಇವತ್ತು ಕೂಡ ನಮ್ಮ ಶಾಲೆ ಭೇಟಿ ಕೊಟ್ಟರು ತಸೀಲ್ ಅವರು ನನ್ನ ಮನೆಗೆ ಭೇಟಿ ಕೊಟ್ಟರು. ಅವರು ವಾರ್ತಾಪಾಟಿ ಸಂಪಾದಕರು ಕಲಾಂಪತಿಗೆ ಅಂಕಮಲ ಅದು 8 ಗಂಟೆ ಜನವರಿ 25 ಬೆಳಿಗ್ಗೆ ಶನಿವಾರ 8 ಗಂಟೆ ನನ್ನ ಮನೆ ನಡ್ಕೊಂಡು ಬಂದರು. ನನ್ನ ಸನ್ಮಾನ್ಯ ಲೋಕಸಭೆ ಸದಸ್ಯರು ನನಗೆ ಮನೆ ಮಾಡಿಕೊಂಡು ಸನ್ಮಾನ್ಯ ಮಾಜಿ ಲೋಕಸಭೆ ಸದಸ್ಯ ಸನ್ಮಾನ್ಯ MP ಅವರು ನನ್ನ ಮನೆಗೆ ಬಂದವರು ಸಂದರ್ಭ ನನ್ನ ಮನೆ ನೋಡಿ ನಿಮ್ಮ ಮನೆಗೆ ಒಂದು ದಾರಿ ಮಾಡಿಕೊಟ್ಟು ಅದೇ ದಾರಿಯಲ್ಲಿ ಕಾಂಗ್ರೆಸ್ ದಾರಿಯಲ್ಲಿ ನಡ್ಕೊಂಡು ಬಂದರು. ಆ ಸಂದರ್ಭದಲ್ಲಿ ಯಾಕೆ ಬಂದರು ಅಂತ ಹೇಳಿ ಹೋಗುವಾಗ ನಾನು ಅಡಿಗೆ ಇಟ್ಟು ನನ್ನ ಶಾಲೆ ಬಂದು ಹೋಗಪ್ಪ ಮನೆಯಲ್ಲಿ ಹೋಗಿ ನನ್ನ ರೇಷನ್ ಅಂಗಡಿಗೆ ಹೋದೆ. ಅವರು ಹೋದ್ರು ಆಚೆ ಹೋದ್ರು ಕಾರಲ್ಲಿ ಹೋದ್ರು ನಾ ರೇಷನ್ ಅಂಗಡಿ ನಾ ಬಂದದ್ದು ನನಗೆ ಬೆಳಿಗ್ಗೆ 2025 ತಾರೀಕು ಶನಿವಾರ 3:12 ಗಂಟೆಗೆ ನನ್ನ ಡೆಲ್ಲಿಯಿಂದ ಫೋನ್ ಬಂತು. ಇದೇ ಕೊಟ್ಟರು ಮೊಬೈಲ್ ನಾನು ಹಿಂದಿಯಲ್ಲಿ ಮಾತಾಡಲಿಕ್ಕೆ ಆಗಿಲ್ಲ. ಮತ್ತೆ ಯಾರ ಪತ್ರಕರ್ತರಿಂದ ಮುಂದೆ ಹೋಯ್ತು. ಮರುದಿವಸ ನಮ್ಮ ಆಗಿನ ಜಿಲ್ಲಾ ಉಸ್ತುವಾರಿ ಕೋಟೆ ಶರಣಪ್ಪನಿಗೆ ನಮ್ಮ ಈಗ ಆಗದೆ ದೀಕ್ಷಿ ಮೇಡಮ್ ಹಿಂದೂ ಮೇಡಮ್ ಈಗ ಡೈರೆಕ್ಟ್ ಆಗಿ ಸಿಕ್ಕದಲ್ಲಿ ಅವ್ರ ಮನೆಗೆ ಬಹಳ ಸಹಾಯ ಮಾಡಿದ್ರು. ಇದೆಲ್ಲ ಮುಂದೆ ಹೋಯ್ತು. ಕೊರೋನಾ ಮುಂದೆ ಹೋಯ್ತು. ಈ ಸಂದರ್ಭದಲ್ಲಿ ನಾನು ಒಮ್ಮೆ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟೊಂದು ಯಾಕೆಂದ್ರೆ ನಾನು ತುಂಬಾ ಮಾತಾಡಲಿಕ್ಕೆ ಒಂದು ವಿದ್ಯಾಭ್ಯಾಸ ಪಡ್ಕೊಳ್ಳಲ್ಲ ನಿಜವಲ್ಲ. 2021ರಲ್ಲಿ ಪದ್ಮಶ್ರೀ ಕೊಟ್ಟ ನಂತರ ನನಗೆ ಹಲವಾರು ಜನರಿಗೆ ಸಹಾಯ ಸಹಕಾರ ಕೊಟ್ಟು ಇದೇ ಈ ಭಾಗದಲ್ಲಿ ನಮ್ಮ ಈ ಭಾಗದ MLA ಸನ್ಮಾನ್ಯ ಹರೀಶ್ ಪೂಜೆ ಅವರು ನಾನು ಕೂಡ ಅವರನ್ನು ಮೊಬೈಲಲ್ಲಿ ನೋಡಿದ ಆ ಸಂದರ್ಭದಲ್ಲಿ ನನ್ನ ಕರ್ಕೊಂಡು ಬಂದು ಒಂದು ವೇದಿಕೆಯಲ್ಲಿ ಇಲ್ಲೇ ಒಂದು ಸನ್ಮಾನ ಮಾಡಿ 5 ಲಕ್ಷ ರಾಜ್ಯದ ಪರಾಮರ್ಶೆ ಕೊಡಲಿಲ್ಲ. ನಾನು 5 ಲಕ್ಷ ರೂಪಾಯಿ ನನ್ನ ಕೈಯಲ್ಲಿ ಚಪ್ಪು ಕೊಟ್ಟು ಅಲ್ಲಿ 5 ಲಕ್ಷ ನೆನಪಾಗ್ತದೆ. ಇವತ್ತು ನಾನು ಕೂಡ ನನ್ನ ಕರ್ನಾಟಕದ ಆಟದ ಮೈದಾನಿಯಲ್ಲಿ ನೀರಿಗೆ ಮತ್ತು ಆಟದ ಮೇಲೆ 5 ಲಕ್ಷ ಕೊಟ್ಟದ್ದುಂಟು. ಆರೋಗ್ಯ ಸಂಸ್ಥೆ ಕೂಡ 5 ಲಕ್ಷ ಕೊಟ್ಟದ್ದುಂಟು. ಹಲವಾರು ಲಕ್ಷ ಖರ್ಚು ಕೊಟ್ಟದ್ದು ಸರ್ಕಾರಿ ಹೈಸ್ಕೂಲ್ ಆಗಿದೆ. ಇದೊಂದು ಈ ಕಾಲದಲ್ಲಿ ನನಗೆ ಒಂದು 5 ಕೋಟಿ ಮುಟ್ಟಲಿಕ್ಕೆ ಬೇಕಾಗ್ತದೆ. ಈ ಹಣ ಇದಕ್ಕೆ ತುಂಬಿದ್ದೇನೆ. ಇವತ್ತು ಕೂಡ ಭೂಮಿ ವಿಜ್ಞಾನ ಅಂತ ಸ್ಪೀಕರ್ ಅವರು ಹೇಳಿದ್ದೇನೆ. ಆದರೆ ಒಂದು ಕಿಟ್ನ್ಯಾನ್ ಸಾಲ ತಗೊಂಡು ಇಷ್ಟಕ್ಕಾಗಿ ಓಡಾಡ ಮನುಷ್ಯ ಇವತ್ತು ಹೆಮ್ಮೆ ಆಗ್ತದೆ. ನಿಮ್ಮ ಜೊತೆಯಲ್ಲಿ ಇಂಥೊಂದು ಅವಕಾಶ ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಇದರ ಆ ಒಂದು ಅವಕಾಶ ನನಗೆ ಕೊಟ್ಟಿದ್ದರನ್ನು ಆ ದೇವರು ಆಯುಷು ಆರೋಗ್ಯ ನಿಮ್ಮ ಕುಟುಂಬ ಕೊಳ್ಳಿ ಈ ಗಣ್ಯಾರ್ಥಿಗಳು ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದು ಮುಂದೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ವಿದ್ಯಾರ್ಥಿಗಳೇ ನೀವು IAS KS ಮುಂದಿನ ನಾನು ವಿದ್ಯಾಭ್ಯಾಸ ಪಡ್ಕೊಂಡವಲ್ಲ. ನಿಮ್ಮ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಈ ಶಾಲೆಗೆ 3 ಕೀರ್ತಿ ಕೊಡಲಿಕ್ಕೆ ನಾನು ಆಶಿಸ್ತೇನೆ. ಅವರು ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಮಾಡಿ ನಾನು ತಲೆಗಾಗ್ತದೆ. ನನಗೆ ಇಂಥ ಅವಕಾಶ ಕೊಟ್ಟದಕ್ಕೆ ನಾನು ವಿನಿಯಾಗಿ ಒಳ್ಳೆ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ, ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಕೆ ಓದಿಸಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳು, ಇಂದು ಬಹಳ ಮಹತ್ತರವಾದ ಕಾರ್ಯಾಗಿ ಸಂಸ್ಥೆಯಲ್ಲಿ ನಡೆಯಲಿದೆ. ಇಬ್ಬರು ಹಿರಿಯರಾದ ಸಾಧಕರನ್ನು ಗೌರವಿಸಿದ್ದೇವೆ. ಈ ಒಂದು ಕಾರ್ಯವನ್ನು ಇಲ್ಲಿ ಆಯೋಜಿಸಿದ ಇದರೆಲ್ಲ ಕಾರ್ಯದ ಹಿಂದೆ ದುಡಿದಂಥ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಶಿಕ್ಷಣ ಮತ್ತು ವೃತ್ತಿ ಮಾರ್ಗದರ್ಶನ ಉದ್ಘಾಟನೆ ಹಾಗೂ ಈ ಪ್ರಯೋಗಾಲಯಗಳ ಉದ್ಘಾಟನೆಯನ್ನು ಇಲ್ಲಿ ಭಾಗವಹಿಸಲಿಕ್ಕೆ ನನ್ನನ್ನು ಆಹ್ವಾನಿಸಿದ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಈಗ ಪ್ರಯೋಗಾಲಯಗಳ ಉದ್ಘಾಟನೆಯಾಗಿ, ಪ್ರಯೋಗಾಲಯ ಅಂದರೆ ಕೇವಲ ಉಪಕರಣಗಳಿಂದ ತುಂಬಿದ ಕೊಠಡಿ ಮಾತ್ರವಲ್ಲ, ಅದು ಅನ್ವೇಷಣೆಯ ಸ್ಥಳ. ಇಲ್ಲಿ ಕುತೂಹಲವು ಶಿಷ್ಯರೊಂದಿಗೆ ಸೇರುತ್ತದೆ, ಸಿದ್ಧಾಂತವು ಪ್ರಾಯೋಗಿಕತೆಯೊಂದಿಗೆ ಒಳಗಾಗುತ್ತದೆ ಮತ್ತು ಯುವ ಮನಸ್ಸುಗಳು ಪ್ರಶ್ನಿಸಲು, ಪರಿಶೀಲಿಸಲು
ಹಾಗೂ ನವೀನತೆಯನ್ನು ಅಭಿವೃದ್ಧಿಗಳು ಕಲಿಯುತ್ತದೆ. ಈ ಪ್ರಯೋಗಾಲಯಗಳೆಲ್ಲ ಗುಣಮಟ್ಟದ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಗೆ ಈ ಸಂಸ್ಥೆಯ ಬದ್ಧತೆಯ ಸಂಕೇತವಾಗಿದೆ. ಇಂದಿನ ವೇಗವಾಗಿ ಬದಲಾಗುತ್ತಿರುವ ಲೋಕದಲ್ಲಿ ಶಿಕ್ಷಣವು ಸಮರ್ಪಕ ಮಾರ್ಗದರ್ಶನದೊಂದಿಗೆ ಕೈಜೋಡಿಸಲಿದೆ. ಇನ್ನು ಮಾರ್ಗದರ್ಶನದ ಕೊರತೆ ಯುವ ಪೀಳಿಗೆಗೆ ಕಾರಣವಾಗಿದೆ. ಈ ಒಂದು ಹೆಜ್ಜೆ ವಿದ್ಯುತ್ ಕಾಲೇಜಿಗೆ ಮುಂದೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಲಿದೆ. ವೃತ್ತಿ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಗುರುತಿಸಲು, ತಮ್ಮ ಗುರಿಗಳನ್ನು ಸ್ಪಷ್ಟಪಡಿಸಲು ಹಾಗೂ ಆತ್ಮವಿಶ್ವಾಸದಿಂದ ಭವಿಷ್ಯದತ್ತ ನಡೆಯಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳನ್ನು ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಜೀವನದ ದಿಕ್ಕುಗಳನ್ನು ಗುರುತಿಸಿಕೊಳ್ಳುವಲ್ಲಿ ಅವರ ಜೊತೆಯಾಗಿ ಇರುವ ಒಂದು ಸಂಯೋಜಿತ ಮುಂದಾಳತ್ವದ ಯೋಜನೆಯಾಗಿದೆ. ಈ ವಿದ್ಯುತ್ ಕಾಲೇಜಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಸೌಲಭ್ಯಗಳೆಲ್ಲ ಸದುಪಯೋಗಪಡಿಸಿಕೊಳ್ಳಿ, ಪ್ರಾಮಾಣಿಕೆಯಿಂದ ಕಲಿಯಿರಿ, ಸಮರ್ಪಣೆಯೊಂದಿಗೆ ಪರಿಶ್ರಮಿಸಿ ಹಾಗೂ ಮೌಲ್ಯಗಳೊಂದಿಗೆ ಬೆಳೆಯಿರಿ. ಸಮಾಜಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುವ ಉತ್ತಮ ಆಗಬೇಕಿದೆ. ಶ್ರೀ ಹಾಜಿಪುರವರು ಅದೇ ರೀತಿಯಲ್ಲಿ ಈ ಪತ್ರಕರ್ತರೆಲ್ಲ ಸಮಾಜಕ್ಕೆ ಕೊಡುಗೆ ನೀಡಿದರು. ಸಮಾಜದಲ್ಲಿ ಕೊಡುಗೆಯನ್ನು ನೀಡುವ ಜೀವನವನ್ನು ನಾವು ಸಾಗಿಸಬೇಕು. ನಾವು ಸ್ವಾರ್ಥರಾಗಿ ನಮ್ಮಲ್ಲೇ ಉಳಿದುಕೊಳ್ಳಬಾರದು. ನಾವು ವಿಶ್ವಾಸವಾಗಿ ಇತರರಿಗೆ ಸೇವೆ ಮಾಡುವಂತಹ, ಸಮಾಜಕ್ಕೆ ಕೊಡುಗೆ ನೀಡುವ ಉತ್ತಮ ಸಮಾಜ ಸೇವಕರಾಗಿ ಬೆಳೆಯಬೇಕು. ಆಗ ನಮ್ಮ ದೇಶ ಒಳ್ಳೆಯದಾಗುತ್ತೆ. ನಮ್ಮ ಮನುಷ್ಯನಿಗೆ ಆತ್ಮ, ಮನಸ್ಸು, ಶರೀರ ಇದೆ. ಆತ್ಮದಲ್ಲಿ ಶುದ್ಧತೆ ಇದ್ದಾಗ, ಪವಿತ್ರತೆ ಇದ್ದಾಗ ಮನಸ್ಸನ್ನು, ಶರೀರವನ್ನು ಆರೋಗ್ಯದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಅಂತಹ ವ್ಯಕ್ತಿಗಳಿಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಿಮ್ಮ ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಈ ಕಾಲೇಜ್ ಹಾಗೂ ಇಲ್ಲಿನ ಎಲ್ಲ ಅಧ್ಯಾಪಕರಿಗೆ ಹಾಗೂ ಇತರರಿಗೆ ಸಾಧ್ಯವಾಗಿ ಆ ಮೂಲಕ ಈ ಕಾಲೇಜು ಪ್ರತಿದಿನ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಆರಂಭಿಸಿದ್ದಾರೆ. ಈ ಮಹತ್ವದ ಪ್ರಯತ್ನಕ್ಕಾಗಿ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳನ್ನು ನಾನು ಅಭಿನಂದಿಸುತ್ತೇನೆ. ಪ್ರಯೋಗಾಲಯಗಳ ಮೂಲಕ, ವೃತ್ತಿ ಮಾರ್ಗದರ್ಶನ ಅಭಿಯಾನದ ಮೂಲಕ ಭವಿಷ್ಯದಲ್ಲಿ ಅಪಾರ ಯಶಸ್ಸನ್ನು ಕಾಣಲಿಕ್ಕೆ ಈ ಸಂಸ್ಥೆಗೆ ದೊರೆಯಲಿ ಎಂದು ಹಾರೈಸುತ್ತೇನೆ. ದೇವರು ಈ ಸಂಸ್ಥೆಗೂ ಇಲ್ಲಿ ಸೇವೆ ಸಲ್ಲಿಸುವ ಎಲ್ಲ ಶಿಕ್ಷಕರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಆಶೀರ್ವಾದವನ್ನು ನೀಡಲಿ ಎಂದು ಹಾರೈಸುತ್ತಾ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಪರಿವರ್ತಿಸಿದೆ. ಗುಡ್ ಈವ್ನಿಂಗ್. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವಿದ್ವತ್ ಶಾಲೆಯ ಚೇರ್ಮನ್ಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರು ಹಾಗೂ ಮಕ್ಕಳಿಗೆ ಎಲ್ಲರಿಗೂ ಇವತ್ತಿನ ದಿನ ಇವತ್ತಿನ ದಿನ ಏನು ಇವತ್ತು ಕರೆದಿದ್ದಾರೆ ಅದಕ್ಕೊಂದು ಅಭಾರಿಯಾಗಿರ್ತೀನಿ. ಬಟ್ ಕರೆದಾಗ ಹೇಳಿದೆ, ನನಗೆ ಮಾತಾಡೋದಕ್ಕೆ ವಿಚಿತ್ರವಾಗಿ ಮಾತಾಡ್ತೀನಿ, ನಾನು ಇಲ್ಲಿವರೆಲ್ಲ ಮಾತಾಡೋಕ್ಕಾರ ಮಾತಾಡಲ್ಲ ಅಂತ. ನಿಮಗೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಸೈನ್ಸ್ ಸ್ಟೂಡೆಂಟ್ಸ್ ಇರೋದ್ರಿಂದ ಒಳ್ಳೆ ಆಪರ್ಚುನಿಟಿ ಇದೆ ಕ್ಯಾರಿಯರ್ ಕೌನ್ಸಿಲಿಂಗ್ ಅನ್ನೋದು. ಎಷ್ಟೋ ಜನ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂತ ಬಂದಿರ್ತೀರ. ಸೈನ್ಸಲ್ಲಿ ತುಂಬ ಕೆರಿಯರ್ಸ್ ಇದೆ, ಪ್ಯೂರ್ ಸೈನ್ಸಲ್ಲಿ ತುಂಬ ಕೆರಿಯರ್ಸ್ ಇದೆ. ಯಾಕೆ ನಮ್ಮ ಯುರೋಪಿಯನ್ ನೇಷನ್ಸು ಅಥವಾ US ಅಥವಾ ಚೈನಾ ಮುಂದೆ ಹೋಗ್ತಾ ಇದೆ ಇನೋವೇಷನಲ್ಲಿ, ಟೆಕ್ನಾಲಜಿಕಲ್ ಇನೋವೇಷನ್ಸಲ್ಲಿ. ಕ್ವಾಂಟಮ್ ಥಿಯರಿ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ಫ್ಯೂಚರ್ ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಗಲಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಲಿ. ಬಟ್ ಸ್ಟಿಲ್ ಅದಕ್ಕೆ ಬೇಕಾಗಿರೋಂಥ ರಿಸೋರ್ಸಸ್ ಇರುತ್ತಲ್ಲ, ಅದನ್ನು ಕಂಡುಹಿಡಿಯೋದೇ ಒಂದು ಕಷ್ಟ ಆಗಿರುತ್ತೆ. ಸೊ ಅದಕ್ಕೆ ಪ್ಯೂರ್ ಸೈನ್ಸಲ್ಲಿ ತುಂಬ ಫೀಲ್ಡ್ಸ್ ಇದ್ದಾವೆ, ಅದನ್ನು ಆಯ್ಕೆ ಮಾಡಬೇಕು. ಎಲ್ಲರೂ ರೆಕಗ್ನಿಷನ್ಗೆ ಹೋಗಬೇಡಿ. ಸಕ್ಸಸ್ ಅನ್ನೋದು ಆ್ಯಕ್ಚುಲಿ ಇದೆ ಟ್ರ್ಯಾಕ್, ಸಕ್ಸಸ್ ಅನ್ನೋದಿಲ್ಲ. ದ ಮೂಮೆಂಟ್ ಯು ರೀಚ್ ಸಮ್ ಗೋಲ್, ಸ್ವಲ್ಪ ದಿನ ಆದರೂ ನೀವು ಬೇಜಾರಾಗುತ್ತೆ, ದಟ್ ಇಸ್ ನಾಟ್ ಸಕ್ಸಸ್. ಸೆಲ್ಫ್ ಗ್ರೋತ್ ಇರುತ್ತಲ್ಲ, ಅದು ಸಕ್ಸಸ್. ದಿನ ನಾವು ಬೆಳಿಬೇಕು, ನಮ್ಮ ಜೊತೆ ನಾವೇ ಫೈಟ್ ಮಾಡಬೇಕು, ಕಂಪೇರ್ ಮಾಡೋಕ್ಕಾಗಲ್ಲ ಬೇರೆಯವ್ರ ಜೊತೆ. ಯಾಕೆ ನಿಮ್ಮ ಬಗ್ಗೆ ಮಾತ್ರ ನಿಮ್ಗೆ ಕಂಟ್ರೋಲ್ ಇರುತ್ತೆ. ಯು ಶುಡ್ ಬಿಲೀವ್ ಓನ್ಲಿ ಇನ್ ಯುವರ್ ಸೆಲ್ಫ್.
ನೆವರ್ ಬಿಲೀವ್ ಇನ್ ಎನಿ ಬಿಲೀಫ್. ಸೈನ್ಸ್ ಮೇಲೂ ಬಿಲೀವ್ ಮಾಡಬೇಕು. ಸೈನ್ಸ್ ಬಿಲೀವ್ ಮಾಡೋಕ್ಕಲ್ಲ, ಟೆಸ್ಟ್ ಮಾಡೋದಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಸೊ ಯಾರು ಬಿಲೀಫ್ನ ಬಿಟ್ಟು, ಯಾಕೆ ಇನ್ನೊಂದು ಹೇಳ್ತಾ ಇದ್ದಾರೆ, ಯಾರು ಬಿಲೀಫ್ ಬಿಟ್ಟು ಯೋಚನೆ ಮಾಡ್ತಾರೋ ಮುಂದೆ ಹೋಗ್ತಾರೆ. ಬಿಲೀಫ್ ಅನ್ನೋದು ಯಾಕೆ ನಂಬ್ತೀವಿ ಅಂದರೆ ನಮ್ಮ ಆನ್ಸರ್ ಸಿದ್ಧೇ ಇದ್ದಾರೆ. ಹುಡುಕಿದ್ರೆ ಸಿಗುತ್ತೆ, ಸಿದ್ಧೇ ಇರ್ಬೋದು, ಜ್ಞಾನ ಅಂತ ಬೆಳೆಯುತ್ತೆ, ಅಲ್ಲಿವರೆಗೆ ಹೋಗ್ತೀವಿ. ಮನುಷ್ಯನಿಗೆ ಪ್ರಾಣಿಗಳಿಗೆ ಇಷ್ಟು ದೊಡ್ಡ ಸೃಷ್ಟಿಯಲ್ಲಿ ವ್ಯತ್ಯಾಸ ಇರೋದು ಆ ಸರ್ಟನ್% ಆಫ್ ಚೇಂಜ್ ಇನ್ ಜೆನೆಟಿಕ್ಸ್. ನಮಗೆ ಥಿಂಕಿಂಗ್ ಇದೆ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಫೀಲ್ ಮಾಡೋದಲ್ಲ. ಎಮೋಷನ್ಸ್ ಎಲ್ಲರಿಗೂ ಇರುತ್ತೆ, ಬಟ್ ವಿ ಆಲ್ಸೋ ಎಕ್ಸ್ಪೀರಿಯನ್ಸ್. ಮನುಷ್ಯ ಒಬ್ಬನೇ ಎಕ್ಸ್ಪೀರಿಯನ್ಸ್ ಮಾಡೋದು, ಅದನ್ನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬಾ ಫೀಲ್ಡ್ಸ್ ಇದೆ. ಆ ಕೆರಿಯರ್ ಕೌನ್ಸಿಲಿಂಗ್ ಯೋಚನೆ ಮಾಡಿ. ಎಲ್ಲರೂ ಮನುಷ್ಯ ಸೈನ್ಸ್ ಹೇಳೋದು, ನಾವೆಲ್ಲ ಮನುಷ್ಯ ಜಾತಿಗೆ ಸೇರಿದ್ವಿ, ಅದನ್ನು ನೆನ್ಪಿಟ್ಕೊಳ್ಳಿ. ಜಾತಿ ಇಲ್ಲ, ಮತ ಇಲ್ಲ, ಎಲ್ಲರೂ ಮನುಷ್ಯ ಜಾತಿ ಸೈನ್ಸ್ ಪ್ರಕಾರ. ಅದನ್ನು ತಿಳ್ಕೊಳ್ಳಿ. ನೀವು ಯಾವ ಕಾನ್ಸ್ಟಿಟ್ಯೂಷನ್ ಹೇಳಬೇಕಾಗಿಲ್ಲ, ಧರ್ಮಗಳು ಹೇಳಬೇಕಾಗಿಲ್ಲ. ಇಟ್ ಇಸ್ ಎ ಪ್ಯೂರ್ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಎಲ್ಲರೂ ಮನುಷ್ಯ. ನನ್ನ ಈ ತರ ಹೇಳ್ತಾ ಎಲ್ಲರೂ ಲಾಸ್ಟ್ ಒಂದು ನಿಮ್ಮ ಡಿಸಿಷನ್ಸ್ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ದಟ್ ಇಸ್ ದ ಓನ್ಲಿ ಮಂತ್ರ ಇನ್ ಲೈಫ್. ನಿಮ್ಮ ಡಿಸಿಷನ್ಸ್, ನಿಮ್ಮ ಆಕ್ಷನ್ಸ್ ರೆಸ್ಪಾನ್ಸಿಬಿಲಿಟಿ. ಬೇರೆಯವ್ರ ಮೇಲೆ ಹಾಕ್ಬೇಡಿ, ಎಲ್ಲ ಕರೆಕ್ಟಾಗಿ ಮಾಡ್ತೀರಾ. ಡಿಸಿಪ್ಲಿನ್ ಕಮ್ಸ್ ಎಲ್ಲ ಆಮೇಲೆ ಬರುತ್ತೆ. ನೀವು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಕ್ಷನ್ಸ್ ಅಂಡ್ ಡಿಸಿಷನ್ಸ್. ಶ್ರೀ ಗುರುದೇವ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಹಿರಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇವತ್ತು ಒಂದು ವಿದ್ಯುತ್ ಕಾಲೇಜಿನಲ್ಲಿ ನಡೆಯುತ್ತಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಉಂಟು. ಅದೇ ರೀತಿ ಈ ವಿದ್ಯುತ್ ಕಾಲೇಜ್ ನಮ್ಮ ಕೋಯಿಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಹೇಳಲಿಕ್ಕೆ ಕೂಡ ತುಂಬಾ ಹೆಮ್ಮೆಯನ್ನು ಪಡ್ತೇನೆ. ಹಾಗೆ ಒಂದು ಮಾತು ಹೇಳಬೇಕು, ಇಲ್ಲಿಯ ಅಧ್ಯಕ್ಷರ ಬಗ್ಗೆ. ಅಧ್ಯಕ್ಷರಾದ ಸುಭಾಷ್ ಚಂದ್ರ ಸರ್ ಅವರು, ಯಾಕೆಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಖಂಡಿತವಾಗಲೂ ಉತ್ತಮವಾದ ಮಾರ್ಗದರ್ಶನ ಸಿಗ್ತದೆ. ಮಾರ್ಗದರ್ಶನ ಜೊತೆಗೆ ಅವರು ತಮ್ಮ ಗುರಿಯನ್ನು ಸಾಧಿಸುವ ಜೊತೆಗೆ ಅವರು ಉತ್ತಮವಾದ ಸಂಸ್ಕಾರವನ್ನು ಕೂಡ ಪಡಿತಾರೆ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಅಧ್ಯಕ್ಷರನ್ನು ನೋಡಿ ಖಂಡಿತವಾಗಲೂ ತಿಳ್ಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಧ್ಯಕ್ಷರು ಅಂತ ಒಂದು ವ್ಯಕ್ತಿ. ನಾನು ಪಂಚಾಯತಿ ಅಧ್ಯಕ್ಷ ಆಗಿರುವಾಗ ಯಾವುದೇ ಒಂದು ಕೆಲಸಗಳ ಬಗ್ಗೆ ಇರ್ಬೋದು, ಇಲ್ಲಿ ಏನು ಮಾಹಿತಿ ಬೇಕಿದ್ರು ಅವರು ಯಾವುದೇ ರೀತಿಯ ಸ್ಥಾಪನಾಗಿ ಯಾರನ್ನು ಕಳಿಸೋದಿಲ್ಲ ಪಂಚಾಯತಿಗೆ. ಅವರು ಸ್ವತಃ ನಾವೇ ಬರ್ತಾರೆ, ಅಥವಾ ಅವರು ಸ್ವತಃ ನಾವೇ ಕರೆ ಮಾಡಿ ಎಷ್ಟು ವಿನಯದಿಂದ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗಿದೆ. ಇಂತಹ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿರುವ ಸರ್ ಅವರು ಇಂತಹ ಒಂದು ಸರಳತೆಯ ಒಂದು ವ್ಯಕ್ತಿ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡಿತಾರೆ ಅಂತ ಹೇಳಿದ್ರೆ ಅದೊಂದು ತುಂಬಾ ಹೆಮ್ಮೆಯಿದೆ. ಪೋಷಕರಿಗೆ ಕೂಡ ಒಂದು ಧೈರ್ಯದಿಂದ ಈ ಶಿಕ್ಷಣ ಸಂಸ್ಥೆ ನಮ್ಮ ಮಕ್ಕಳನ್ನ ಕಲಿಸಬಹುದು. ಯಾಕಂದ್ರೆ ಅಂತಹ ಒಂದು ಉತ್ತಮ ಅಧ್ಯಕ್ಷರನ್ನ ಈ ಒಂದು ಶಿಕ್ಷಣ ಸಂಸ್ಥೆ ಹೊಂದಿದೆ. ಹಾಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ಅವರು ಹೇಳಿದಾಗೆ ಆಗ ಪತ್ರಿಕಾ ಸರ್ ಅವರು ಮಾತಾಡಿದ್ರು, ಈಗ ಅವಕಾಶಗಳ ಕೊರತೆ ಇಲ್ಲ ವಿದ್ಯಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ ಈಗ ಒಂದೆರಡು ಮಕ್ಕಳು ಸರಿದ ತಂದೆ ತಾಯಿ ಎಷ್ಟು ಬಡವರಾದ್ರೂ ಕೂಡ ತಮ್ಮ ಮಕ್ಕಳು ಕನಸು ಕಂಡ್ರೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಕ್ಕಳ ಕನಸನ್ನ ಈಡೇರಿಸಬೇಕು ಅಂತ ಹೇಳಿ ರಾತ್ರಿಯಲ್ಲೂ ಕಷ್ಟಪಡ್ತಾರೆ. ಈ ಹಿಂದೆ ಸಾಧನೆ ಮಾಡಿದ ತುಂಬಾ ವ್ಯಕ್ತಿಗಳು ತಮ್ಮ ಮಾತುಗಳನ್ನ ಹೇಳ್ಬೋದು. ನಾವು ರಾತ್ರಿ ಶಾಲೆಯಲ್ಲಿ ಬಂದು ಕಲಿಸಿದ್ದೇವೆ, ರಾತ್ರಿ ಶಾಲೆಯಲ್ಲಿ ಕಲಿಸಬಹುದು, ಹಗಲಲ್ಲಿ ಕೆಲಸಕ್ಕೆ ಕಲಿಸಬಹುದು ಅಂತ ಹೇಳಿ. ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ. ಈಗ ಮಕ್ಕಳು ಕನಸು ಕಂಡ್ರೆ ತಂದೆ ತಾಯಿ ರಾತ್ರಿ ಹಗಲು ಕುರಿತು ಆ ಕನಸನ್ನ ಈಡೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಏನು ಲೋಕದಲ್ಲಿ ವಾಕಿಂಗ್ ವಿದ್ವಾನ್ ಆ ಸಬ್ಜೆಕ್ಟ್ ಸಕ್ಸಸ್. ಹಾಗಾಗಿ ಧೈರ್ಯವಾಗಿ ನಮ್ಮ ಪೋಷಕರು, ನಾವು ಕೂಡ ಒಂದು ಹೈಸ್ಕೂಲ್ನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳ ಪೋಷಕರಾಗಿದ್ದೆ ನಾನು ಕೂಡ. ಹಾಗಾಗಿ ಧೈರ್ಯವಾಗಿ ನಮ್ಮ ಮಕ್ಕಳನ್ನ ಒಂದು ಉತ್ತಮವಾದ ಮಾರ್ಗದರ್ಶನ ವಿದ್ಯಾಸಂಸ್ಥೆಯಲ್ಲಿ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಮುಂದಕ್ಕೆ ಈ ವಿದ್ಯಾಭ್ಯಾಸ ನಮ್ಮ ಗಮನವನ್ನು ಕೂಡ ಕೊಡ್ಬೋದು. ಮಕ್ಕಳನ್ನ ಖಂಡಿತವಾಗ್ಲೂ ಈ ವಿದ್ಯಾಭ್ಯಾಸ ಶಿಕ್ಷಣ ಸಂಸ್ಥೆಯ ಕಡೆಗೆ ನಾವು ಕಳಿಸ್ಬೋದು ಅಂತ ಹೇಳಿ ಹೇಳಿಕೆ ಹೆಮ್ಮೆಯನ್ನ ಪಡ್ತೇನೆ. ಹಾಗೆ ಈ ವಿದ್ಯಾರ್ಥಿ ಈ ಶಿಕ್ಷಣ ಸಂಸ್ಥೆಗೆ ಕಲಿತಿರುವ ಎಲ್ಲ ವಿದ್ಯಾರ್ಥಿಗಳ ಏನು ಗುರಿ ಇದೆ ಅದು ಖಂಡಿತವಾಗಲೂ ಸಾಧನೆಯನ್ನು ಸಾಗಿ ಅವರ ಭವಿಷ್ಯ ಉಜ್ವಲವಾಗಿ ಹಾರೈಸ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಲ್ಲಿ ಈ ಸಂಸ್ಥೆಯ ಎಲ್ಲ ಸಂಸ್ಥೆಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಆಹ್ವಾನಿತರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನ ನಮಗೋಸ್ಕರ ಮೀಸಲಿಟ್ಟ ಎಲ್ಲ ಅತಿಥಿ ಗಣ್ಯರಿಗೆ ಮೊತ್ತಮೊದಲದಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದು ಒಂದು
ಭಾರತೀಯ ಮೂಲದ ಸಂಸ್ಕೃತ ಪದ. ಈಗ ಹೆಚ್ಚಿನ ಕಡೆ ಇಂಗ್ಲಿಷ್ ಡಿಕ್ಷನರಿಯಿಂದ ಹೆಸರನ್ನು ಹುಡುಕಿ ಕಾಲೇಜಿಗೆ ಹೆಸರಿಡುವುದು ಜಯಮಾನ. ಆದರೆ ನಾವು ಇದಕ್ಕೆ ಭಾರತೀಯ ಮೂಲದ ಸಂಸ್ಕೃತ ಪದ ವಿದ್ವತ್ ಇದನ್ನು ಹೇಳಿದ್ರೆ ಜ್ಞಾನವಂತ, ಬುದ್ಧಿವಂತ ಅಂತ ಅರ್ಥ. ನಮ್ಮ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಸಾಧಕರಾಗಬೇಕು, ಬುದ್ಧಿವಂತರಾಗಬೇಕು, ಜ್ಞಾನವಂತರಾಗಬೇಕು ಅನ್ನುವ ಧ್ಯೇಯನ್ನು ಹೊತ್ತಿ ಈ ಒಂದು ಹೆಸರನ್ನ ನಮ್ಮ ನಿರ್ದೇಶಕರು, ಆಡಳಿತ ಶೈಕ್ಷಣಿಕ ವಿಭಾಗ ಇವರ ಹತ್ರ ನಾವು ಡಿಸ್ಕಸ್ ಮಾಡಿ ಆದ್ರಿಂದ ಅವರ ಹಲವಾರು ನಮ್ಮ ಹೆಸರುಗಳನ್ನು ಸೂಚಿಸಿದ್ರೆ ಅದರಲ್ಲಿ ನಾವು ವಿದ್ವತ್ತನ್ನ ಆಯ್ಕೆ ಮಾಡಿ ಈ ಒಂದು ಹೆಸರನ್ನು ಇಟ್ಟಿದ್ದೇವೆ. ಕೆಲವೊಂದು ವಿದ್ಯಾರ್ಥಿಗಳು ಮತ್ತೆ ಕೆಲವು ಪೋಷಕರು ನನ್ನ ಹತ್ರ ಕೇಳಿದ್ರು ಈ ಕಾರ್ಯಕ್ರಮ ಏನು ಅಂತ ಹೇಳಿ. ನಾನು ಅದಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದ್ದೇನೆ. ನಾವು ಹೆಚ್ಚಿನ ಪ್ಯಾರೆಂಟ್ಸ್ಗಳಲ್ಲಿ ಕೇಳುವಾಗ ಕೆಲವು ಸಲ ನಾವು ಟೆಲಿಕಾಲಿಂಗ್ ಮಾಡ್ತೇವೆ, ಪೋಷಕರನ್ನು ಮಾತಾಡ್ತೇವೆ. ಆವಾಗ ಕೇಳಿದಾಗ ನಿಮ್ಮ ಮಗ ಏನ್ ಮಾಡ್ಬೇಕಂತ ನೀವು ಯೋಚನೆ ಮಾಡಿದ್ದೀರಿ ಅಂತ ಕೇಳುವಾಗ ಕೆಲವಷ್ಟು ಗೊಂದಲದ ಉತ್ತರಗಳು. ಅವರು ಎಕ್ಸಾಮ್ ಆಗಲಿಲ್ಲ ಸರ್, ಎಕ್ಸಾಮ್ ಆದ್ಮೇಲೆ ಏನ್ ಮಾಡುದು ಅಂತ ನೋಡ್ಬೇಕು. ಕೆಲವರು ಹೇಳೋದುಂಟು ಅವನ ಫ್ರೆಂಡ್ ಯಾವ್ದೋ ಆರ್ಟ್ಸ್ ತಗೊಳ್ತೇನೆ ಅಂತ ಹೇಳ್ತಾ ಇದ್ದಾನಂತೆ, ಇವನು ಅದೇ ತಗೊಳ್ಬೇಕಂತ ಹೇಳ್ತಾ ಇದ್ದಾನಂತೆ. ಕೆಲವರು ಸೈನ್ಸ್ ತಗೊಳ್ಬೇಕು ಅಂತ ಇದೆ, ಮುಂದೆ ಏನಾದ್ರೂ ನೋಡ್ಬೇಕು, ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ಏನಾದ್ರೂ ಓದಿಸೋದು, ಅಥವಾ ಒಂದ ಮೆಡಿಕಲ್ ಒಂದ ಎಂಜಿನಿಯರಿಂಗ್, ಇದು ಬಿಟ್ಟು ಬೇರೆ ಆನ್ಸರ್ಸ್ ಇರಲ್ಲ ಅವರ. ಈ ನಿಟ್ಟಿನಲ್ಲಿ ವಿದ್ವತ್ನಲ್ಲಿ ನಾವು ಕೆಲವು ಸಲ ಕೆಲವು ಸ್ಕೂಲ್ಗೆ ಹೋದಾಗಲೂ ಮಕ್ಕಳ ಹತ್ರ ಕೇಳುವಾಗ ಮಕ್ಕಳಿಗೆ ಅದರ ಬಗ್ಗೆ ಚಿಂತನೆಯೇ ಇರೋದಿಲ್ಲ. ನಾವು ಏನ್ ಮಾಡ್ಬೇಕು ಎನ್ನುವುದು ಅದರ ಬಗ್ಗೆ ಅವರು ಎಲ್ಲಷ್ಟು ಮಾಹಿತಿಯನ್ನು ಕೂಡ ಕನೆಕ್ಟ್ ಮಾಡಿರೋದಿಲ್ಲ. ಇದಕ್ಕಾಗಿ ನಾವು ಯಾವ ಸ್ಕೂಲ್ಗೆ ವಿಸಿಟ್ ಮಾಡ್ತೇವೋ ಆ ಸ್ಕೂಲಲ್ಲಿ ಮೊದಲದಾಗಿ ನಾವು ನಮ್ಮ ಸ್ಕೂಲಿನ ಕಾಲೇಜಿನ ಬಗ್ಗೆ ಏನು ಹೇಳಲ್ಲ. ಒಂದು ನಮ್ಮ ಕಾಲೇಜಿನ ಬಗ್ಗೆ ಹೇಳಿಕೆ ನಾವು ಕೇವಲ 30 ಸೆಕೆಂಡ್ಗಳನ್ನು ಮಾತ್ರ ತಗೊಳ್ತೇವೆ. ನಾವು 20 ನಿಮಿಷ ನಮ್ಗೆ ಅವಕಾಶ ಕೊಟ್ಟರು ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಗಳು ಅಲ್ಲಿ ಕೂಡ ಏನು ಇವತ್ತು ನಾವು ಆರಂಭಿಸಲಿಕ್ಕೆ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾ ಇದ್ದೇವೆ, ಇದನ್ನು ನಾವು ಸುಮಾರು 2 ವರ್ಷದಿಂದ ಮಾಡ್ತಾ ಇದ್ದೇವೆ. ಪ್ರತಿ ಕಾಲೇಜಿಗೆ ಹೋದಾಗಲೂ ಕೂಡ, ಪ್ರತಿ ಸ್ಕೂಲಿಗೆ ಹೋದಾಗಲೂ ಕೂಡ ನಾವು ಹೇಳುವಂಥದ್ದು ನಮ್ಮ ಸ್ಕೂಲ್ನ ಬಗ್ಗೆ ಅಲ್ಲ, ವಿದ್ಯಾರ್ಥಿಗಳಿಗೆ ಮುಂದಿನ ಆಯ್ಕೆಗಳಿವೆ, ಅವರು ಯಾವ ರೀತಿ ಪ್ರಯತ್ನವನ್ನು ಮಾಡಬೇಕು ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಸಾಕಾಗಲ್ಲ, ಇದು ಪ್ಯಾರೆಂಟ್ಸ್ಗಳಿಗೂ ಕೂಡ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ PUC 2 ವರ್ಷ ಕೇವಲ ವಿದ್ಯಾರ್ಥಿಗಳು ಮಾತ್ರ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದ್ರೆ ಸಾಕಾಗಲ್ಲ. ಪ್ಯಾರೆಂಟ್ಸ್ ಕೂಡ ಅಷ್ಟೇ ಅವರನ್ನ ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕಾಗುತ್ತೆ. ಎಷ್ಟೋ ಸಲ ಗಂಗಾಧರ ಸರ್ಗೆ ಗೊತ್ತಿದೆ, ಯಾವಾಗಲೂ ಅವರ ಹತ್ರ ಬಂದು ಹೇಳ್ತಾರೆ, ಸರ್ ನಮ್ಮ ಮನೆಯಲ್ಲಿ ಆದಿತ್ಯವಾರ ಗೌರಿ ಪೂಜೆ ಇದೆ, ಸತ್ಯನಾರಾಯಣ ಪೂಜೆ ಇದೆ, ಕಳಿಸಿಕೊಡ್ತೀರಾ ಅಂತ ಹೇಳಿ. ಸೋಮವಾರ ಇಲ್ಲಾಂದ್ರೆ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ಸರ್ ಸೋಮವಾರ ಬೆಳಿಗ್ಗೆ ನಾವು ಕಳಿಸ್ತೇವೆ. ಇವರು ಸೋಮವಾರ ಬರೋದು ಎಕ್ಸಾಮ್ ಬರೀಲಿಕ್ಕ ಅಥವಾ ಪರ್ಪಸ್ ಸರ್ವ್ ಆಗುತ್ತ. ನಾವು ಆದಿತ್ಯವಾರ ಯಾವುದೇ ಎಕ್ಸಾಮ್ ಅನ್ನು ಇಟ್ಕೊಳ್ಳೋಣ, ನಾವು ಆ ದಿವಸ ಅವರಿಗೆ ಸರಿಯಾದ ಅಂತ ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ಸೋಮವಾರ ಬರೆಯುವಂತ ಪರೀಕ್ಷೆ ಅತ್ಯಂತ ಒಳ್ಳೆ ರೀತಿಯಿಂದ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಆದಿತ್ಯವಾರ ನಾವು ಇಟ್ಟಿರ್ತೇವೆ. ಆದ್ರೆ ಪ್ಯಾರೆಂಟ್ಸ್ ಎಷ್ಟು ನೆಗ್ಲಿಜೆನ್ಸ್ ನೋಡಿ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಸೋಮವಾರ ದಿವಸ ಬೆಳಿಗ್ಗೆ ಮಗುವನ್ನು ಕಲಿಸಿದ ಎಕ್ಸಾಮ್ ಬರೀಲಿಕ್ಕೆ ಏನ್ ಎಕ್ಸಾಮ್ ಬರೀತಾರೆ ಅವ್ರಿಗೆ ಬರೀಲಿಕ್ಕೆ ಆಗಲ್ಲ. ಇದು ಒಂದ್ ಸೈಡ್ ಕೆಲಸ. ಲೆಕ್ಚರರ್ ಕ್ಲಾಸಲ್ಲಿ ಹೋಗಿ ಪಾಠ ಮಾಡಿದ್ರೆ ಸಾಕಾಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳು ಓದಿದ್ರೆ ಮಾತ್ರ ಅವರಿಗೆ ಪ್ರಿಪೇರ್ ಆದ್ರೆ ಮಾತ್ರ ಎಕ್ಸಾಮ್ ಬರೀಲಿಕ್ಕೆ ಆಗುತ್ತೆ. ಆದ್ರಿಂದ ಪ್ಯಾರೆಂಟ್ಸ್ಗೂ ಸಹ ಈ ಹಿನ್ನೆಲೆಯಲ್ಲಿ ಮಾಹಿತಿಗಳು ಬೇಕಾಗುತ್ತೆ. ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ ಅದರ ಸೀರಿಯಸ್ನೆಸ್ ಏನು. ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಇದೆ, ನಮ್ಮ ಮನೆಯಲ್ಲಿ ಮದುವೆ ಇದೆ, ನಮ್ಮ ನೇಬರ್ ಮನೆಯ ಗೃಹ ಪ್ರವೇಶ ಆಗ್ತಾ ಇದೆ, ನಮ್ಮ ಅತ್ತೆಯ ಮಗಳಿಗೆ ಬರ್ತ್ಡೇ ಇದೆ, ಇದು ಯಾವುದು ಕೂಡ
ಎಕ್ಸಾಮ್ ಸೆಂಟರ್ನವರಿಗೆ ಕನ್ಸಿಡರ್ ಇಲ್ಲ. ಅವರು ಯಾವ ದಿವಸ ಎಕ್ಸಾಮ್ ಅನ್ನು ಫಿಕ್ಸ್ ಮಾಡಿರ್ತಾರೆ ಆ ದಿವಸ ಎಕ್ಸಾಮ್ ನಡೀತದೆ. ಇವರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿ ಆ ಎಕ್ಸಾಮ್ ಎಲ್ಲಿ ಪೋಸ್ಟ್ಪೋನ್ ಆಗಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಮಕ್ಕಳು ಹಾಗೂ ಪ್ಯಾರೆಂಟ್ಸ್ ತುಂಬಾ ಇವರ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತೆ. ಆದ್ರಿಂದ ಈ ಮಾಹಿತಿಗಳು ಕೇವಲ ವಿದ್ಯಾರ್ಥಿಗಳಿಗೆ ಸಿಕ್ಕಿದ್ರೆ ಸಾಕಾಗುವುದಿಲ್ಲ, ಅದು ಪ್ಯಾರೆಂಟ್ಸ್ ಕೂಡ ಈ ಮಾಹಿತಿ ಕರೆಕ್ಟ್ ಆಗಿ ಕೊಟ್ಟಿರಬೇಕು. 7 ವರ್ಷ ಅವರು ಪ್ಯಾರೆಂಟ್ಸ್ ಮತ್ತೆ ಮಕ್ಕಳು ಇಬ್ರು ಕೂಡ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಆದ್ರೆ ಮಾತ್ರ ಅಚೀವ್ಮೆಂಟ್ ಮಾಡಬೇಕಾಗುತ್ತೆ. SSLC ಅಲ್ಲಿ ಕೆಲವು ಪ್ಯಾರೆಂಟ್ಸ್ ಮನೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ SSLC 90-95% ಸಿಕ್ಕಿದೆ, ಯಾವುದಾದ್ರು ಕಾಲೇಜಿಗೆ ಹಾಕಿದ್ರೆ ಅವರಿಗೆ ನೀಟ್ ಆಗುತ್ತೆ ಅಥವಾ JEE ಬರೀತಾರೆ. ಇದು ಸುತ್ತ ಸುಳ್ಳು. ಒಬ್ಬ 80 ಮಾರ್ಕ್ಸ್ ತೆಗೆದವನಿಗೆ SSLC ಅಲ್ಲಿ ಅವನು ಏನೇ ವಿದ್ಯಾಭ್ಯಾಸಗಳಿಗೆ ಗಮನ ಕೊಡದೇ ಇದ್ದಿದ್ರೆ ಅವನು ಒಂದು ವೇಳೆ ನೀಟನ್ನು ಕ್ರ್ಯಾಕ್ ಮಾಡ್ತಾನಂತಾದ್ರೆ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ 7 ಡಾಕ್ಟರ್ಸ್ ಇದ್ದಾರೆ. ನಮ್ಮ ಮನೆ ಎಂಜಿನಿಯರ್ಸ್ ಮತ್ತು ಡಾಕ್ಟರ್ಸ್ಗಳನ್ನೇ ಮುಂದೆ ಹೋಗ್ತಾ ಇದೆ. 25 ಲಕ್ಷ ಮಂದಿ ಎಕ್ಸಾಮ್ ಬರೀತಾರೆ. 1.5 ಲಕ್ಷದಷ್ಟು ಸೀಟ್ ಅವೈಲೇಬಲ್ ಇದೆ. ಎಷ್ಟು ಕಷ್ಟ ಇದೆ ನೋಡಿ ಅಂತ ಒಂದು ಎಕ್ಸಾಮ್ ಅನ್ನು ಕ್ರ್ಯಾಕ್ ಮಾಡಲಿಕ್ಕೆ. ಆನಂತರ ಕಾಲೇಜನ್ನು ದೂರಿ ಬಿಡ್ತಾರೆ. ಕಾಲೇಜಲ್ಲಿ ಸರಿಯಾಗಿ ಕಲಿಸಲಿಲ್ಲ, ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಅಂತ ಹೇಳಿ ನಾವು ನಮ್ಮ ಪ್ರಯತ್ನವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತೇವೆ. ಮಕ್ಕಳನ್ನ ಪ್ರತಿ ಕ್ಷಣದಲ್ಲಿ ಎಚ್ಚರಿಸ್ತೇವೆ, ಪ್ರತಿ ಅದರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. 15 ದಿವಸಗಳೊಳಗೆ ಕೌನ್ಸಿಲಿಂಗ್ ನಡೀತಾ ಇದೆ. ಕೌನ್ಸಿಲಿಂಗ್ ಅಲ್ಲಿ ಅವರ ಎಲ್ಲಾ ಚಟುವಟಿಕೆಗಳ ಬಗ್ಗೆ ನಿಗಾ ಇರುತ್ತೆ. ಎಲ್ಲ ಈ ಮಾಹಿತಿಗಳು ಕೂಡ ಪ್ಯಾರೆಂಟ್ಸ್ಗೆ ರವಾನೆ ಆಗುತ್ತೆ. ಆದ್ರೆ ಕೊನೆ ಕ್ಷಣದಲ್ಲಿ ಮಕ್ಕಳಿಗೆ ರಿಸಲ್ಟ್ ಬಾರದಿದ್ರೆ ನಾವು ಹೇಗೆ ಹೊಣೆಗಾರರಾಗ್ತೇವೆ? ಆದ್ರಿಂದ ಈ ಒಂದು ಮಾಹಿತಿ ಪ್ಯಾರೆಂಟ್ಸ್ಗೆ ಸರಿಯಾಗಿ ಸಿಕ್ಕಿದ್ರೆ ಮಾತ್ರ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಯಾವ್ದಾದ್ರೂ ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕಾಗುತ್ತೆ. ನಮ್ಮ ಹತ್ರ ಕೇವಲ ನೀಟ್ ಅಥವಾ JEE ಮಾತ್ರ ಅಲ್ಲ ಇದೆ, ನಮಗೆ ಸಾಕಷ್ಟು ಅವಕಾಶಗಳಿದೆ, ಸಾಕಷ್ಟು ಬೇರೆ ಬೇರೆ ಕೋರ್ಸ್ಗಳಿದೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತೇವೆ. ನೀಟಲ್ಲಿ ಆಗಿಲ್ಲ ಕ್ರ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಿಮಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಬ್ರಾಂಚ್ಗಳಿದೆ, ಅದರಲ್ಲಿ ಯಾವುದನ್ನಾದ್ರೂ ಆಪ್ಷನ್ ತಗೊಳ್ಬಹುದು. ಇದು ಎಲ್ಲಾ ಬಗೆಯ ಮಾಹಿತಿಗಳನ್ನ ಈ ಒಂದು ವಾಚಿಂಗ್ ಟು ವಿಜುವಲ್ ಯಶಸ್ಸು ಸಕ್ಸಸ್ ಇಲ್ಲಿ ನಾವು ಇಡೀ ವರ್ಷದ ಪ್ರತಿ ದಿನ ಕೂಡ ಇದನ್ನು ನಾವು ಮಾಹಿತಿಯನ್ನ ಪ್ಯಾರೆಂಟ್ಸ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಇದು ಯಾಕಂತ ಹೇಳಿದ್ರೆ ನಮ್ದು ವಿದ್ಯಾಸಂಸ್ಥೆ. ಈ ಸಂಸ್ಥೆ ಕೇವಲ ವಿದ್ಯಾಭ್ಯಾಸವನ್ನ ಮಾತ್ರ ನೀಡುವುದು ಅಲ್ಲ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ನಿರ್ಮಿಸುವುದು ಕೂಡ ನಮ್ದು ಜವಾಬ್ದಾರಿ ಆಗಿರುತ್ತೆ. ಆದ್ರಿಂದ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂಥ ಶಿಕ್ಷಣ ವಂಚಿತರಾಗಬಾರದು ಅನ್ನೋ ದೃಷ್ಟಿಯಿಂದ ಈ ಒಂದು ಮಾಹಿತಿ ಶಿಬಿರವನ್ನು ನಾವು ವರ್ಷ ಪೂರ್ತಿ, ಅದು 8ನೇ ಕ್ಲಾಸ್ ವಿದ್ಯಾರ್ಥಿ ಆಗಲಿ ಅಥವಾ 9ನೇ ಕ್ಲಾಸ್ ವಿದ್ಯಾರ್ಥಿ ಆಗಲಿ 10ನೇ ಕ್ಲಾಸ್ ವಿದ್ಯಾರ್ಥಿ ಆಗಲಿ ಅಥವಾ ಡಿಗ್ರಿ PUC ಡಿಗ್ರಿ ಯಾವ ಹಂತದ ವಿದ್ಯಾರ್ಥಿಗಳು ಬಂದರೂ ಕೂಡ ನಾವು ಈ ಮಾಹಿತಿಯನ್ನು ನಾವು ಹಂಚಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅದಕ್ಕೆ ನಮ್ಮಲ್ಲಿ ಸಮರ್ಥ ತಂಡ ಕೂಡ ಇದೆ. ಅಂತ ಒಂದು ಈ ವ್ಯವಸ್ಥೆಯನ್ನು ನಾವು ನಮ್ಮ ಕಾಲೇಜಲ್ಲಿ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯುವಂತಾಗಲಿ ಅಂತ ದೇವರನ್ನು ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ನಿಮ್ಮ ಅದ್ಭುತ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಎಲ್ರಿಗೂ ಕೂಡ ಸತ್ಯತೆಯನ್ನು ಸಲ್ಲಿಸ್ತಾ ಮಾತನ್ನು ಮುಗಿಸ್ತೇನೆ. ದಿನ ಈ ಸಂಸ್ಥೆಗೆ ಬಂದು ಟ್ಯಾಲೆಂಟ್ ಟೆಸ್ಟ್ ಎಕ್ಸಾಮ್ ಅನ್ನ ಬರೆದ್ರೆ ನಿಮಗೆ ಅದರಲ್ಲಿ ವಿಜೇತರಾದಂತಹ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಲ್ಯಾಪ್ಟಾಪ್ ಮತ್ತು ಟ್ಯಾಬ್ ಅನ್ನ ಬಹುಮಾನದ ರೂಪದಲ್ಲಿ ನೀಡಲಾಗುತ್ತೆ. ಇದು ಪ್ರತಿ ಆದಿತ್ಯವಾರ ಈ ಸಂಸ್ಥೆಯಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅನ್ನುವ ವಿನಂತಿಯನ್ನ ವಿದ್ವತ್ ಎಜುಕೇಶನ್ ಫೌಂಡೇಶನ್ ಮಾಡ್ತಾ ಇದೆ. ಕಾರ್ಯಕ್ರಮವನ್ನ ಮುಂದುವರಿಸ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಚಿರಕಾಲ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಮಾಡುವ ಗೌರವ ಸ್ಮರಣೆಯ ವಿತರಣೆ. ಈ ಸ್ಮರಣೆಯನ್ನ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಮಾನ್ಯ ಅಧ್ಯಕ್ಷರು
ಬಿಸ್ನೆಸ್ ಎಜುಕೇಶನ್ ಫೌಂಡೇಶನ್ ಎಲ್ಲ ಅತಿಥಿ ಬಂಧುಗಳಿಗೆ ಹೇಳಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇನೆ. ಆದ್ದರಿಂದ ಕ್ಯಾಂಪೇನ್ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಅತಿಥಿ ಬಂಧುಗಳಿಗೆ ಗೌರವ ಸ್ಮರಣಿಕೆಯ ವಿತರಣೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಬಿಸ್ನೆಸ್ ಎಜುಕೇಶನ್ ಫೌಂಡೇಶನ್ ಇದರ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಇವರಿಂದ ಅನುಕೂಲತೆಗಾಗಿ ವಾಕಿಂಗ್ ಟು ಬಿಸ್ನೆಸ್ ಎಸ್ಟೇಟ್ ಸಂಸ್ಥೆಯ ಹಾಗೂ ನಮ್ಮಲ್ಲಿನ ಪರವಾಗಿ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ ಅವರು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಇವರೆಲ್ಲರ ಅಮೂಲ್ಯ ಆಹ್ವಾನವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕಾಶಿನಾಥ್ ಸರ್ ಮತ್ತು ಟ್ರಸ್ಟಿಗಳಾದ ರೇಷ್ಮಾ ಶೆಟ್ಟಿ ಮತ್ತು ಸುಚಿತ್ರಾ ಶೆಟ್ಟಿ ಸಂಸ್ಥೆಯ ಶೈಕ್ಷಣಿಕ, ಸಾಮಾಜಿಕ ಹಾಗೂ ನಿರಂತರ ಬೆಂಬಲಕ್ಕಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೇನೆ. ಈ ಸಂಪೂರ್ಣ ಕಾರ್ಯಕ್ರಮವನ್ನ ಯಶಸ್ವಿ